ಅದೇ ರೀತಿಯಾಗಿ ಇನ್ನೋರ್ವ ಸಂಗೋಗಿ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಶಿವಕುಮಾರ್ ಕುಂಬಾರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಬಂದು ತಮ್ಮ ಅಭಿಪ್ರಾಯವನ್ನು ಎಲ್ಲರ ಮುಂದೆ ಹಂಚಿಕೊಳ್ಳಬೇಕೆಂದು ಅವರ ಹತ್ರ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲ ರೈತ ಬಾಂಧವರಿಗೆ ಶರಣ ಸಮಾಧಿಗಳು. ನನ್ನ ಹೆಸರು ಶಿವಕುಮಾರ್ ತಿಳಿಸಿದ್ರಿ. ನಿಮ್ಮಷ್ಟು ಅನುಭವಿಸ್ತಾ ರೈತನಲ್ರಿ ದ್ರಾಕ್ಷಿ ಒಳಗಡೆ. ನಮ್ಮದು 2 ವರ್ಷದ ದ್ರಾಕ್ಷಿ ಅಷ್ಟೇ ರೀ. ಅಂದ್ರೆ 2 ವರ್ಷ ನಮ್ಮದು CB ಚೌಹಾಣ್ ಸರ್ ಮೆಥಡ್ ಅದೇ ಮೆಥಡ್ ಪ್ರಕಾರ ಹೊಂಟಿದ್ದೇವ್ರಿ ನಾವು ರೀ. ಮತ್ತು ನಾ ಯಾವುದೇ ಕೆಮಿಕಲ್ ಯೂಸ್ ಮಾಡಿಲ್ಲ ರೀ. ಇದು ನಮ್ಮ ಕೃಷ್ಣ ಸರ್ ಗಮನಕ್ಕೂ ಹೋಯ್ತು ರೀ. ಅಲ್ಲಿ ನಮ್ಮ 20 ವರ್ಷ ಬೆಳೆ ರೈತರು ಬೆಳೀತಾರೆ ನಮ್ಮಲ್ಲಿ ಮೇತ್ರಿ ಅವ್ರಿ. ಅವ್ರು ಇಲ್ರಿ ನೀವು ಅದಕ್ಕೆ ಕೆಮಿಕಲ್ ಬೆಳೆ ಆ್ಯಡ್ ಮಾಡ್ಲಿಕ್ಕಪ್ಪ ನಿಮ್ಮ ದ್ರಾಕ್ಷಿ ಬೆಳೆಯಾಗಿಲ್ಲ ನಮ್ಮ ಜಾಬ್ದಾರಿ ನೋಡಿ ತಂದ್ರೆ ಅದು ಹೋಗಿ ಮತ್ತೆ ಇವ್ರಿಗೂ ತಿಳಿಸಿದ್ರಿ ರೀ. ಇಲ್ಲಿ ನೀವು ಸ್ವಲ್ಪ ಬಿಡಿಸಿ ಇವತ್ತು ಇವ್ರು ಹೇಳಿದ್ರಿ ಅವ್ರು ನಾ ಬಿಡಲ್ಲ ಸರ್. ನಾನು ಸ್ವಲ್ಪ ಕೆದರಿದ್ರೆ ಎರೆಗಳು ಬರ್ತಾರೆ ಮೇಲಗಡೆ ಅವ್ನು ನನ್ನ ಮ್ಯಾಲೆ ಫುಲ್ ವಿಶ್ವಾಸ ಬಿಟ್ಟು ಮ್ಯಾಲೆ ಅದು ಬಂದವ. ನಾ ಕೆಮಿಕಲ್ ಬಿಟ್ಟನಂದ್ರೆ ಅವ್ರು ಸತ್ಯ ಹೋಗ್ತಾವ್ರಿ. ಮತ್ತು ಅದಕ್ಕೆ ಹ್ಯಾಂಗೆ ಬಿಡತ್ತೆ ಇದು ಸಲ ನಮ್ಮೂರಾಗ ಏನೈತೆ ರೀ, ಒಂದು 7-8 ಪಡ ಒಟ್ಟು ಹೋದ ವರ್ಷ ಒಟ್ಟು ಕಾಯಿನೇ ಆಗಲಿಲ್ಲ ರೀ. ಇಲ್ಲ ಸರ್, ಹೊಲ್ದಾಗ ಇಟ್ಟು ಹೊಟ್ಟಿದ್ದು ಸರ್ ನಮ್ಮ ಆ ಥರ ಇನ್ನು ಸ್ವಲ್ಪ ಕೆದರ ಸಾಕು ಸರ್ ವೀಕ್ಷಣೆ ಮಾಡಿ ನಮ್ಮ ತೋಟಕ್ಕೆ ಬಂದು ಗೆಸಿದೆ ಜೀವಾಮೃತ ಹಾಕೋದಿಲ್ಲ ಸರ್. ಎರೆಗಳು ಮೇಲ್ಗಡೆ ಅದಾವೆ ಸರ್. ಹಾಂ ಸರ್ ಈಗ CB ಚೌಹಾಣ್ ಸರ್ ಹೇಳಿದ್ರಿ ಅದೇ ಸೇಮ್ ಮೆಥಡ್ ಮೇಲೆ ಯೂಸ್ ಮಾಡ್ತೀವಿ ಸರ್ ನಾವು. ಏನು ಕೆಮಿಕಲ್ ಆ್ಯಡ್ ಮಾಡಂಗಿಲ್ಲ ಸರ್. ಮತ್ತು ಕೊಟ್ಟಿಗೆ ಗೊಬ್ಬರ ಕೊಡ್ತೀನಿ ಸರ್. ವರ್ಷಿಗೆ 10 ಟ್ರಿಪ್ ಕೊಡ್ತೀನಿ ಸರ್. 2 ಎಕರೆ ಅದ ರೀ. 1 ಎಕರೆಗೆ 5 ಟ್ರಿಪ್ ಅಂದ್ರೆ 3 ವರ್ಷ 3 ಡೋಸ್ ಕೊಟ್ಟಿನಿ ಸರ್ ನಾರೀಗ. ಕೊಟ್ಟಿಗೆ ಗೊಬ್ಬರ ಕಂಪಲ್ಸರಿ ನಮ್ಮ ಸ್ವಂತ ಒಂದು ರೂಪಾಯಿದು ಗೊಬ್ಬರ ಖರೀದಿ ಮಾಡಿಲ್ಲ ಸರ್ ನಾರೀ. ಕನಗೊಳ್ಳಿ ಅದಾವ್ರಿ ಸರ್. ಹಾಂ ರೀ, ದಳಗಳಿಂದ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೀನಿ ರೀ. ಮತ್ತು ನಮ್ದು 2 ಎಕರೆ ದ್ರಾಕ್ಷಿ ಸರ್. ಹೋದ ಸಲ ಫಸ್ಟ್ ಬಿಡ ಸರ್ 5 ಟನ್ 3 ಕ್ವಿಂಟಲ್ ಆಗಿದೆ ಸರ್. ಹಾಂ 2 ಎಕರೆ ಕೊಡಿ ಸರ್. ಈ ಸಲ ಚಲೋ ಸರ್. ಈ ಸಲ ರೀ ಈ ಸಲ ಒಂದು 3 ಟನ್ ಕೊಡ್ಬೋದು ಅನಿಸ್ತದೆ ಸರ್. ಅಂದ್ರೆ ಏನು ಅಂದ್ರೆ ಬಡ್ಡಿಗಂತ ಕೆಮಿಕಲ್ ಒಟ್ಟು ಬಿಡಂಗಿಲ್ಲ ಸರ್ ನಾರಿ. ಹಾಂ ಸರ್, ಒಟ್ಟೆ ಬಿಡಂಗಿಲ್ಲ ಸರ್. ಅಂದ್ರೆ ಚಲೋ ಇದೆ ಸರ್. ಮಾಲಿ ಸ್ವಲ್ಪ ಮಮ್ಮಿ ಆಗಿದೆ ಸರ್. ಮತ್ತು ಉಳಿಕೆದೆಲ್ಲ ಶೆಡ್ಯೂಲ್ಗಳ ಸರ್ ಯೂಸ್ ಮಾಡ್ಕೋತೀವಿ ನಾವು ರೀ. ಆದ್ರೆ ನಾ ಕೆಳಗಡೆ ಮಾತ್ರ ಒಟ್ಟೆ ಬಿಟ್ಟಿಲ್ಲ ರೀ. ಹಾಂ ರೀ, ಅದಕ್ಕೆ ಸ್ವಲ್ಪ ಡೇರಿಂಗ್ ಮಾಡಿ ತಾವು ಬೆಳೆದ್ರೆ ಸ್ವಲ್ಪ ಭೂಮಿ ನಾವು ಮುಂದಿನ ಜನರೇಷನ್ ಸ್ವಲ್ಪ ಭೂಮಿ ಬಿಟ್ಟು ಹೋಗ್ಬೇಕಾಗ್ಯದ ರೀ. ನಮ್ಮ ವಿಚಾರ ಹಿಂಗೆ ರೀ. ಅಂದ್ರೆ ಇನ್ನೊಂದು ಸರ್ ಭಾಳ ಜನ ನೌಕರಿಸ್ತಿದ್ವಿ ಸರ್. ನಮ್ಗೆ ರೈತರಿಗೆ ಮಾಡೋ ಸ್ವಲ್ಪ ಹೈರಾಣ ಅನಿಸ್ತದೆ ರೀ. ಅಂದ್ರೆ ನಿಮ್ಗೆ ನೌಕರಿ ದುಡ್ಡು ಬರ್ತಿಲ್ಲ, ರಿಟೈರ್ಮೆಂಟ್ ಆದವ್ರಿಗೆ ಪೆನ್ಷನ್ ದುಡ್ಡು ಬರ್ತಿರ್ತದೆ. ಅವ್ರು ನಿಮ್ಗೆ ಸ್ವಲ್ಪ ರೈತರಿಗೆ ಮಾಡೋಕೆ ಭಾಳ ಅನುಕೂಲ ಆಗ್ತದೆ ರೀ. ಹಾಂ ಸರ್. ಹಾಂ ರೀ. ಹಾಂ, ನೀವು ಇಟ್ಟು ಹೋದ್ರೆ ಮಾಡ್ತಾರೆ ಸರ್. ಇಲ್ಲಾಂದ್ರೆ ನೀವು ಆ ದುಡ್ಡು ಬಳಸ್ಕೊಂಡು ಕೆಮಿಕಲ್ ಯೂಸ್ ಮಾಡಿ ಬಳಸ್ತಿರೋ ತಿಳ್ಕೊರಿ. ಅದು ಏನೋ ನಿಮ್ಮ ಮಕ್ಕಳಿನ ಉಳಿಸ್ಕೊಂಡು ಹೋಗೋದಾಗಂಗಿಲ್ಲ ರೀ. ಆ ವಿಚಾರನ ಅಷ್ಟೇ ಮಾಡಿ ಸರ್. ಮ್ಯಾಲೆ ಸ್ಪ್ರೇ ತೊಗೊಂಡಿರಿ ಸರ್ ನಾರಿ. ಹಾಂ ಸರ್. ಹಾಂ ರೀ. ಹಾಂ ರೀ, ಇದ್ರಾಗ ಅತಿ ಹೆಚ್ಚು ಅನುಭವ ಮಾಡಬೇಕು ಅನ್ನಿಸ್ತದೆ ಸರ್. ಹಾಂ ರೀ. ಹಾಂ ಸರ್. ಹಾಂ ಸರ್, ಧನ್ಯವಾದ. ಏನು ಕೊಟ್ಟಿಲ್ಲ ಸರ್. ಒಟ್ಟಾರಿ ಏನು ಕೊಟ್ಟಿಲ್ಲ ಸರ್. ಏನು ಕೊಟ್ಟಿಲ್ಲ ರೀ. ಹಾಂ, ಜೀವಾಮೃತ ಸರ್. ಈಗ ಈ ಸಲ ಮಾತ್ರ ಗೋಕಮೃತ ಕೊಟ್ಟಿನಿ ಸರ್. ಹಾಂ ಸರ್. ಹಾಂ ಸರ್, ಒಂದು 2,000 ಲೀಟರ್ ಕೊಟ್ಟಿನಿ ಸರ್. ಒಂದು ಇದ್ರಾಗ ಒಟ್ಟೇರಿ ಸರ್ 2,000 ಲೀಟರ್ ಕೊಟ್ಟಿನಿ ಸರ್. ಹ್ಞೂ ರೀ, 2,000 ಲೀಟರ್ ಕೊಟ್ಟಿನಿ ಸರ್. ಹಾಂ ಸರ್. ತಿಪ್ಪಿ ಗೊಬ್ಬರ 3 ಡೋಸ್ ಒಟ್ಟಿಗೆ ಕೊಟ್ಟಿನಿ. 3 ವರ್ಷ ಕೊಟ್ಟಿನಿ ಸರ್ ನಾರಿ. ಒಟ್ಟು ಒಂದು ವರ್ಷಿಗೆ 10 ಟ್ರಿಪ್ ಕೊಟ್ಟಿನಿ ಸರ್. ಅಂದ್ರೆ 1 ಎಕರೆಗೆ 5 ಟ್ರಿಪ್ ಅಂತೀರಿ ಸರ್. ಹಾಂ ಸರ್. 1500 ಗಿಡ ಟ್ಯಾಕ್ಟ್ರಲ್ಲಿ ಸರ್. ಟ್ಯಾಕ್ಟ್ರಿ ಟ್ರಿಪ್ ಸರ್. ದೊಡ್ಡ ಟೇಲರ್ ಇರ್ತಾವೆ ಸರ್. ದೊಡ್ಡ ಟೇಲರ್ ಅದರಲ್ಲಿ 5 ಟ್ರಿಪ್ ಅಂದ್ರೆ 10 ಟ್ರಿಪ್ ಅಂದ್ರೆ 10 ಟ್ರಿಪ್ ಸರ್. ಏನು ಸರ್ ಜೀವಾಮೃತ ಸರ್. ನಾನು ಎಪ್ಲಿ ಚಾರ್ಜ್ ಹಿಡ್ಕೊಂಡು ಈಗ 6 ಡೋಸ್ ಕೊಟ್ಟಿನಿ ಸರ್. ಒಟ್ಟು 16 ಲೀಟರ್ ರೀ. 6 ಡೋಸ್ ಕೊಟ್ಟಿನಿ ಸರ್. ಈಗ ಒಟ್ಟು ರೀ 16 ಲೀಟರ್ ಸರ್. 1400 ಬಡ್ಡಿ ಅವ್ರು ನಾವು ರೀ. 6 ಡೋಸ್ ಕೊಟ್ಟಿನಿ ಸರ್. ಒಟ್ಟು ರೀ. ಹ್ಞೂ ರೀ, ಅಂದ್ರೆ ತಿಂಗಳಿಗೆ ಮತ್ತೆ ಫಿಕ್ಸ್ ಕೊಟ್ಟಿಲ್ಲ ಸರ್. ನಾರಿ ಲೇಟ್ನ ಆಗ್ಯಾವ ಸರ್ ನಾನು ರೀ. ಹಾಂ ಸರ್, ಎಪ್ರಿಲ್ ಚಾರ್ಜ್ ಹಿಡ್ಕೊಂಡು ಇಲ್ಲಿ ಮಟ್ಟ 6 ಡೋಸ್ ಕೊಟ್ಟಿನಿ ಸರ್. ಒಟ್ಟು ಸರ್ ನಾವು ಈಗ ಹೇಳೋ ಸರ್ CB ಚೌಹಾಣ್ ಸರ್ ಹೆಂಡಿ ಮತ್ತು ಗೋಮೂತ್ರ ರೀ. ಮತ್ತು ಕಡಲೆ ಹಿಟ್ಟು ಜಾಸ್ತಿ ಯೂಸ್ ಮಾಡ್ತಾರೆ. ಕಾಳಿನ ಹಿಟ್ಟು ಯೂಸ್ ಮಾಡ್ತೀವಿ ಸರ್. ನಾನು ಕನೇರಿ ಮಠ ಅದ್ರ ಹೇಳ್ತಿರ್ತಲ್ಲ ರೀ. ನಿಮ್ಗೆ ದುಡ್ಡು ಹಾಕೋದು ಗಿಡ ಹಿಟ್ಟು ಹಾಕ್ರಿ ಅಂತ ಹಾಕಿರ್ತಲ್ಲ ರೀ. ನಾ ಹೆಚ್ಚು ಡೋಸ್ನ ಗಿಡ ಹಿಟ್ಟು ಭೀ ಹಾಕಿರ್ತೀನಿ ರೀ. ಹಾಂ ರೀ, ಅದಕ್ಕೆ ಮಿತಿ ಹೆಚ್ಚಿಗೆ ಹಾಕಿರ್ತೀವಿ ಸರ್. ಹಾಂ ಸರ್. ಹಾಂ ರೀ. ಹಾಂ ಸರ್. ಅಂದ್ರೆ ನಮ್ಗೇನದು ಏನು ಡಿಫ್ರೆನ್ಸ್ ನಮ್ಗೇನು ಗೊತ್ತಾಗಿಲ್ಲ ಸರ್. ಆದ್ರೆ 2 ಡೋಸ್ ಕೊಟ್ಟಿರಿ ಸರ್. ಹೋದ ಸಲ ಕೊಟ್ಟಿಲ್ಲ ಸರ್. ಹೋದ ಬೆಳೆ ಕೊಟ್ಟಿಲ್ಲ. ನಾನು ಈ ಬೆಳೆ ಕೊಟ್ಟಿದ್ದೇವೆ ರೀ. ಹಾಂ ಸರ್. ಈಗ ಅದಕ್ಕೆ ಇನ್ನೊಂದು ಸರ್ ಹೇಳಲಿ ಗೋಪುರ ಬದಲಾಗ ಅದಕ್ಕೆ ವೈಜ್ಞಾನಿಕವಾಗಿ ನಮಗೇನು ಸಿಕ್ಕಿಲ್ಲ. ಅದು ನಾನು ಈ ಸಲ ಇದು ಮಾಡಿದ್ದೀನಿ ಸರ್. ವೇಸ್ಟ್ ಡಿಕಂಪೋಸ್ ಮಾಡಿಟ್ಟಿನಿ ಸರ್. ಬಿಟ್ಟಿಲ್ಲ ರೀ. ಸಾಯಿಲ್ ರೆಡಿ ಮಾಡಿಟ್ಟಿನಿ ಸರ್. ನಾನು OWC ಮಾಡಿಟ್ಟಿನಿ ಸರ್. ಅದನ್ನ ಬಿಟ್ಟಿಲ್ಲ ಅದಕ್ಕೆ. ಹಾಂ ಸರ್. ಹಾಂ ರೀ. ಹಾಂ ರೀ, ಧನ್ಯವಾದಗಳು ಸರ್. ತುಂಬಾ ಕೊಳೆ ರೋಗ ಅಟ್ಯಾಕ್ ಆಗಿಬಿಡ್ತು. ಮತ್ತು ಅದು ಸ್ವಲ್ಪ ಅವೇರ್ನೆಸ್ ಇರಬೇಕು. ಅದ್ರ ಮಾಹಿತಿನೂ ಇರಬೇಕು, ಯಾವಾಗ ಬಿಡಬೇಕು ಅಂತ ನಾವು ಹೇಳಬೇಕು. ತಿಪ್ಪೆ ಗೊಬ್ಬರ ಮತ್ತೆ ಜೀವಾಮೃತದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಂತ ಸಂಗೋಗಿ ಗ್ರಾಮದ ಶಿವಕುಮಾರ್ ಕುಂಬಾರ್ ಸರ್ ಅವರಿಗೂ ಕೂಡ ಧನ್ಯವಾದವನ್ನು ತಿಳಿಸುತ್ತಿದ್ದೇನೆ. ಮತ್ತೆ ಇನ್ನೋರ್ವ ಪ್ರಗತಿಪರ ರೈತರು ಆಗಿರ್ತಕ್ಕಂಥ ಬಸರ್ಕೋಡ್ ಗ್ರಾಮದ
ಬಸವರಾಜ್ ಚಿನ್ವಾರ್ ಸರ್ ಕೂಡ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ತಮ್ಮ ಅಭಿಪ್ರಾಯವನ್ನು ಈ ರೈತರ ಹತ್ರ ಹಂಚಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಮ್ಮೂರು ಬಸವರಾಜ್ ಚಿನ್ನವಾರ ಅಂತ ನನ್ನ ಹೆಸರು. ಈಗ ನಾವು ಎಲ್ಲ ಜೀವಾಮೃತ ಅದು ಎಲ್ಲ ಯೂಸ್ ಮಾಡ್ತಿದ್ವಿ. ಈಗ ನಮ್ಮ ಚವ್ಹಾಣ್ ಸರ್ ಹೇಳಿದ್ರು ಅಜೀಬಾದ ರಾಷ್ಟ್ರೀಯ ಜೈವಿಕ ಯೂಸ್ ಮಾಡ್ತೀನಿ ಅಂದ್ರೆ ಒಣ ಬೇಸಾಯಕ್ಕೆ ಯೂಸ್ ಮಾಡ್ತಿದ್ದಾರೆ. ನಾವೊಂದು ಕಾಳನ್ನು ಗೊಬ್ಬರ ಯೂಸ್ ಮಾಡ್ತಿಲ್ಲ. ಈ ದ್ರಾಕ್ಷಿದಾಗ ನೆಲಕ್ಕೆ ಆಯ್ತು, ಸ್ಪ್ರೇ ಆಯಿತು, ಹೆಚ್ಚು OWC ಯೂಸ್ ಮಾಡ್ತೀನಿ ರೀ. ಈಗ ಅದ್ರಾಗೆ ಡಾಕ್ಟರ್ ಕಿಶನ್ ಚಂದ್ರ ಅವರು ಇದು ಮಾಡಿದ್ರು, ಅದು ಸಂಶೋಧನೆ ಮಾಡಿದ್ದು. ಅದ್ರಾಗ ಈಗ 4-5 ನಮೂನಿ ಮದರ್ ಕಲ್ಚರ್ ಕೊಟ್ಟಾರ್ರಿ ಅವರು. ವ್ಯಾಮ್ ಅಂತ ಬರ್ತದೆ, ಮೈಕ್ರೋರಾಜ ವ್ಯಾಮ್ ರೀ. ಆನಂತರ ಕವಚ ಅಂತ ಬರ್ತದೆ, ಅಂತ ಟ್ರೈಕೋಡರ್ಮನ್ನು ಮದರ್ ಕಲ್ಚರ್ ಬರ್ತದೆ. ಇವೆಲ್ಲನೂ ಬೇರೆ 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 ಮದರ್ ಕಲ್ಚರ್ ತಯಾರು ಮಾಡಿ 1,000 ಲೀಟ್ರಕ್ಕೆ ಆ ಹೊಸ ಮದರ್ ಕಲ್ಚರ್ ಮಿಕ್ಸ್ ಮಾಡಿ ಟ್ಯಾಕಿಗೆ 1,000 ಟ್ಯಾಕಿಗೆ 10 ಲೀಟ್ರ್ ಬೆಲ್ಲ ಹಾಕಿ 1 ವಾರ ಇದು ಮಾಡಿ ಅದನ್ನ ಭೂಮಿಗೆ ಬಿಡ್ತೀನಿ ರೀ. ಮ್ಯಾಕ್ಸಿಮಮ್ ಅದು ಯೂಸ್ ಮಾಡ್ತೀನಿ ರೀ. ಆನಂತರ ಇದು DAP ಅದು ಕೊಡ್ಬೇಕಾಯ್ತು. ಈ ಕವಚ ಅಂತ ಏನು ಹೇಳಿದಾರೆ ರೀ, ಅದ್ರಾಗ ಕರಗಿಸಿ 2-3 ದಿನ ಇಟ್ಟು ಅದ್ರಾಗ ಕರಗಿಸಿ ಕೊಡ್ತೀನಿ ರೀ. ಚೆನ್ನಾಗಿ OWC ಆಧಾರದ ಮ್ಯಾಗೆ ಎಲ್ಲನೂ ಅಲ್ಲೇ ನಮ್ಮಲ್ಲೇ ಒಂದು ಮಿನಿ ಫ್ಯಾಕ್ಟ್ರಿ ಮಾಡ್ದಂಗೆ ಇದಾವೆ ರೀ. ಅಲ್ಲೇ ನಾವು ಎಲ್ಲನೂ ಈಗ ನದಿ, ಹಳ್ಳ, ಇವು ಗ್ರಾನೈಟ್ಗಳು ಇವೆಲ್ಲನೂ ಕಲ್ಲುಗಳು ಏನು ಸಿಗ್ತಾವಲ್ರಿ, ಎಲ್ಲ ನಮೂನಿ ಕಲ್ಲುಗಳು ತಂದು ಬ್ಯಾರಲ್ಗೆ ಹಾಕಿ ಅದರ ಕವಚ ಅಂತ OWC NWDC ಅಂತಾರೆ ಅದಕ್ಕೆ. ಕವಚ ಅದು ಕವಚ ಅಂತಂದರೆ ಅದು ಬೆಳೆಗಳಿಗೆ ಎಲ್ಲ ರೀತಿಯಿಂದ ಕವಚ ಇದ್ದಂಗೆ ಎಲ್ಲ ಇದು ಡಿಸೀಸ್ನು ಕಂಟ್ರೋಲ್ ಮಾಡ್ತದೆ. ಅದನ್ನು ಅದು ಮೊದಲು ತಯಾರು ಮಾಡಿ ಅದ್ರಾಗ ಎಲ್ಲ ದಸಪಣ್ಣಿ ಅರ್ಕ ಎಲ್ಲ ಅಷ್ಟು ಅದ್ರಾಗ ತಯಾರು ಮಾಡ್ತಾರೆ. ಈಗ ಹಾಲುಗಳದ್ದು ಹೇಳಿದಲ್ರಿ, ಹಾಲುಗಳದ್ದು ಅದು ಕವಚ ತಯಾರು ಮಾಡಿದ್ದು 21 ದಿನ 30 ದಿನ ಆಗಿಂದ ಅದನ್ನ ಅದಕ್ಕೆ ಹಾಕಿ ಅದು ಒಂದು 10-11 ದಿನ ಬಿಟ್ಟು ಅದನ್ನ ಸ್ಪ್ರೇನು ಮಾಡ್ತೇವೆ ರೀ, ನೆಲಕ್ಕೂ ಕೊಡ್ತೇವೆ. ಇದೇ ಬೇಸ್ ಮ್ಯಾಗ ಅದು ಅದರಂದು ಎಲ್ಲ ಇದು ಅದು ನೀವು ಲ್ಯಾಬ್ ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗೋದ್ರಿ. ಎಲ್ಲ ಒಂದು ನಮೂನೆಯಲ್ಲ, 100 ನಮೂನಿ ತತ್ವಗಳು ಅದ್ರಾಗ ಅವು ಲಿಚಿಂಗ್ ಮಾಡ್ತಾವ್ರಿ. ಅದು ಹೀರ್ಕೊಂಡು ನಮಗೆ ಕೊಡ್ತಾವೆ. ನಾವು ಬರೀ ನೀರಾಗ ಹಾಕಿ ಇದು ಮಾಡಿದ್ರೆ ಇದು ಆಗಲ್ರಿ. ಅದು NWDC ತಯಾರು ಮಾಡಿ ಅದು ಹಾಕಿದ್ವಿ ಅಂದ್ರೆ ಅದು ಪೂರ ಎಲ್ಲ ಲಿಚೌಟ್ ಮಾಡಿ ನಮಗೇನು ಬೇಕು ಜೀವಾಣುಗಳು ಅದೆಲ್ಲ ಕೊಡ್ತದೆ. ಮ್ಯಾಕ್ಸಿಮಮ್ ನಾನು ಅದೇ ಯೂಸ್ ಮಾಡ್ತೀನಿ ರೀ. ಶೆಡ್ಯೂಲ್ ಪ್ರಕಾರನೂ ಅವ್ರದ್ದು ಏನು ಇರ್ತದೆ ಅದನ್ನು ಮಾಡ್ತೀನಿ ರೀ. ಅದು ಅವ್ರು ಹೇಳಿದ್ದು ಗೊಬ್ಬರ ಅದು ಇದು ಮಾಡ್ಬೇಕಾದ್ರೂ ಸಹಿತ ಅದ್ರ ಸಂಗಟ ಮಿಕ್ಸ್ ಮಾಡೇ ಕೊಡ್ತೀನಿ. ಹಾಂ ರೀ, ಅದ್ರ ಜೊತೆ ಮಿಕ್ಸ್ ಮಾಡೇ ಕೊಡ್ತೀನಿ. ಅದು ರೆಸಿಡ್ಯೂ ಟೆಸ್ಟ್ ಮಾಡಿಸಿರಿ ಸರ್, ಮಾಡಿಸಿಲ್ರಿ, ಈಗ ಮಾಡಿಸ್ಬೇಕಾಗತ್ತೆ ಸರ್. ಆದ್ರೆ ಅದು ಇನ್ನೊಂದು ಗಾಢ ಗೋಮೂತ್ರ ಅಂತ ಬರ್ತದೆ ರೀ. ಹಾಂ, ಅದರಾಗ ನಾವು 50% ಕೆಮಿಕಲ್ ಕಮ್ಮಿ ಮಾಡಿ ಯೂಸ್ ಮಾಡಿದೇವಂದ್ರೆ ಆನಂತರ ಲಾಸ್ಟ್ ಮೂಮೆಂಟ್ನಾಗ ಅದು ಬರೀ ಅದೇ ಯೂಸ್ ಮಾಡಿದೇವಂದ್ರೆ ರೆಸಿಡ್ಯೂ ಫ್ರೀ 100% ಹಾಕೋದು. ಅದು ಮಾತ್ರ ರೆಸಿಡ್ಯೂ ಫ್ರೀ ಹಾಕಿ ಅದನ್ನು ಭಾಳ ಕೆಲಸ ಮಾಡ್ತಾರೆ. ನಮಸ್ಕಾರ. ಹಾಕನೇ ವರ್ಷ ಇಲ್ಲಿವರೆಗೆ ಬಸವರಾಜ್ ಚಿನ್ವಾರ್ ಸರ್ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ಅವರಿಗೂ ಕೂಡ ಧನ್ಯವಾದವನ್ನು ತಿಳಿಸುತ್ತಿದ್ದೇನೆ. ಮತ್ತೆ ನೀವು ಇಲ್ಲಿವರೆಗೆ ಏನಪ್ಪಾ ಅಂತಂದ್ರೆ ಈ ತೋಟವನ್ನು ವೀಕ್ಷಣೆ ಮಾಡಿದಾರಲ್ಲ, ಈ ತೋಟವನ್ನು ಆ ತೋಟದ ಮಾಲೀಕನಾಗಿರ್ತಕ್ಕಂಥ ಪ್ರಗತಿಪರ ರೈತರು ಮತ್ತೆ ತಮ್ಮ ಮುಂದೆ ಏನೇನು ಹಾಕಿ ಯಾವ ರೀತಿ ಸ್ಲರಿ ಮಾಡಿ ಈ ತರ ತೋಟವನ್ನು ತಂದಿದ್ದಾರೆ ಅನ್ನೋದು ಸರ್ ಇವರವಾದಂಥ ಮಾಹಿತಿಯನ್ನು ಹಂಚ್ಕೋಬೇಕೆಂದು ಸಂತೋಷ್ ನಾವಿ ಹತ್ರ ಕೇಳಿಕೊಳ್ಳುತ್ತಿದ್ದೇನೆ. ಅದು ಯಾಕಂದ್ರೆ ನೀವು ಹೇಳ್ಬೇಕಲ್ಲ, ಇದು ಯಾವ ತರ ಏನೇನು ಮಾಡಿರೋ ಅನ್ನೋದು ಗೊತ್ತಾಗಬೇಕಲ್ಲ ಎಲ್ಲರಿಗೂ. ಮತ್ತೆ ಇಲ್ಲಿ ಬಂದಿ ಅಂತಂದ್ರೆ ನೀವು ಹೇಳಬೇಕು. ನೀವೇನ್ ಹೇಳ್ಬೇಕನ್ನ ಅಂತೀರಿ ಸರ್? ಮೈಕ್ನಾಗ ಹೇಳ್ರಿ. ಸಂತೋಷ ಏನ್ ಹೇಳತ್ತವ್ರಿ, ಎಲ್ಲ ಹೇಳಪಾತಿನ ಏನ್ರ ಒಂದು ಇಟ್ಕೊಂಡು ಹೇಳ್ಬೇಡತ್ತ. ನಮಸ್ಕಾರ ರೈತ ಬಂದವರು.
ನಾವು ಮೊದಲನೇದಾಗಿ ಒಂದು ಸರ್ ಒಂದು 8ರಿಂದ 9 ವರ್ಷ ಸರ್ ನಮ್ಮದು ಕನ್ಸ್ಟ್ರಕ್ಷನ್ ಮಾಡತ್ತಾರ ಪಡ. ಅವಾಗ ಸರ್ ಅಂದರು ನಾವು ಇದೊಂದ್ಸಲ ಕೆಮಿಕಲ್ ಸರಿ ಮುಖಾಂತರ ನಿಮ್ದು ಪಡಕ್ಕೆ ಒಂದು ಇದು ಡೆಮೋ ಕೃಷಿ ಪ್ರಾಡಕ್ಟ್ ಮಾಡೋಣ ಅಂತಂದರು. ನಮಗೂ ಮೊದಲು ಭಯ ಭಾಳ ಕಾಡ್ತಿತ್ತು. ನಾವು ಸರಿಯಾಗಿ ಮೊದಲಿದೆ ಐಸೋಲ್ ಬಿಡ್ಕೋತಾ ಬಂದಿದ್ದೀವಿ. ಆಮೇಲೆ ಸರ್ ಏನನ್ನಿಸ್ತು ನಮ್ಮದು ಮೊದಲು ಏನನ್ನಿಸ್ತು ಒಟ್ಟು ಹಳದಿ ಭಾಳ ಆಗೋದು ಪಡ ರೀ. ಹಳದಿ ಭಯಂಕರ ಹಳದಿ ಒಟ್ಟು ಪ್ಯಾರಾಸ್ ಡಿಫ್ರೆನ್ಸ್ ಭಯಂಕರ ಕಾಡ್ತಿತ್ತು. ಮೆಗ್ನೀಷಿಯಮ್, ಜಿಂಕ್, ಎಡ್ಡಾ ಪ್ಯಾರಾಸ್ ಇವೆಲ್ಲವನ್ನು ಯೂಸ್ ಮಾಡ್ಕೋತ ಇದ್ದೆ ನಾನು ಕಂಟಿನ್ಯೂ ಅವೇ. ಅಷ್ಟು ಅಂದ್ರೆ ಒಟ್ಟು ಕಂಟ್ರೋಲೇ ಬರ್ತಾ ಇದ್ದಿಲ್ಲ. ಆಮೇಲೆ ಏನಾಯ್ತು ಸರ್ ಏನಂದ್ರು ಇಲ್ಲ ಮತ್ತು ಶೇಂಡಾನು ಓಡ್ತಿಲ್ಲ ಒಟ್ಟಾರೆ ಒಂದು ಶೇಂಡಾನು ಮತ್ತು ಒಟ್ಟು ಓಡಲಿಲ್ಲ ಶೇಂಡಾನು 19 ಬಿಡ್ತಿದ್ದೆವು. ಒಟ್ಟನ್ನು ಶೇಂಡಾ ಓಡ್ತಿದ್ದಿಲ್ಲ. ಅವಾಗ ಸರ್ ಏನಂದ್ರು ಇದು ಸ್ಲರಿ ಮುಖಾಂತರ ಮಾಡ್ಕೊಂಡು ನನಗೊಂದು ಒಳ್ಳೆ ರಿಸಲ್ಟ್ ಏನು ಅನ್ಸೋದಂದ್ರೆ ಏನೋ ಸ್ಲರಿ ಹಾಕೋದು ಬರತ್ತೀನಲ್ಲ ಅಂದ್ರೆ ಈ ಒಂದು 5 ಸಲ ಆಯ್ತು ನಂದು ಇವಾಗ ಲಾಸ್ಟ್ ಸ್ಲರಿ ಮುಖಾಂತರ ಅಕ್ಟೋಬರ್ ಚಾಟ್ನಿಗಿಂತ ಮುಂಚಿತವಾಗಿ ಒಂದು 5 ದಿನ ಹೋಗಿ ಮೊದಲು ಹಾಕೋತೀವಿ. ಅಂದರೆ ಪಂಚಮಿ ಡ್ರಿಪ್ ಆಗಲಿ ಮತ್ತು ಬ್ಯಾಕ್ಟೋ ಕಿಟ್ ಆಗಲಿ ಇವೇನು ಮಾಡ್ತಾವೆ ಎಲ್ಲ ಗೊಬ್ಬರ ಅಂತ ಹಾಕಿದಂಥ ಕುರಿ ಗೊಬ್ಬರ ತಿಪ್ಪಿ ಗೊಬ್ಬರ ಹಾಕ್ತೇವೆ. ಹಾಂ ಈಗ ಫಸ್ಟಿಗೆ ಸ್ಟಾರ್ಟಿಗೆ ಮಾಡ್ತೀವಿ ಮುಂಚಿತವಾಗಿರಿ 5 ದಿನ ಮುಂಚಿತವಾಗಿ ಏನು ಮಾಡ್ತೀವಿ ರೀ, ಒಂದು 500 ಲೀಟರ್ ನೀರು ಅಂತೀವಿ, ಅದು ಮನೆ ಹತ್ರ ಐತಿ. ಆ ಕೆನೆಗೆ ಏನು ಮಾಡ್ತೀವಿ, ಹಿಂಡಿ, ಉಚ್ಚಿ, ಕಡ್ಲಿ ಹಿಟ್ಟ ಮತ್ತು ಬೆಲ್ಲ ಮತ್ತು ಬ್ಯಾಕ್ಟೋ ಕಿಟ್ಟ ಇವೇನು ಇದಿಷ್ಟು ಒಂದು ವಾರದ 7 ದಿನ ನೆನೆಯಿಡ್ತೇವೆ. ಹಾಂ ಮುಂಚಿತವಾಗಿ ಇದೇನು ಮಾಡ್ತೇವೆ ಬ್ಯಾಕ್ಟೋ ಕಿಟ್ ಇದೇ ಮಾಡ್ತೇವೆ ಎಲ್ಲ ನಾವು ಕುರಿ ಗೊಬ್ಬರ ತಿಪ್ಪಿ ಗೊಬ್ಬರ ಹಾಕಿರ್ತೀವಲ್ಲ ರೀ. ಇದೇನಿದ್ದಂಥ ಅಂಶ ಎಲ್ಲ ನಮ್ಮ ಗಿಡಗಳಿಗೆ ಏನು ಬೇಕು ಅನ್ನೋದು ಆ ಬ್ಯಾಕ್ಟೋ ಏನು ಮಾಡ್ತದೆ ನಮ್ದೆಲ್ಲ ಪೂರಾ PSB, KMB ಮತ್ತು ಇವೇನು ನಮ್ಮದು ಬ್ಯಾಕ್ಟೀರಿಯಾಗಳು ಯೂಸ್ ಮಾಡ್ತೀವಲ್ಲ ರೀ, ಅದೆಲ್ಲ ಆಟೋಮೆಟಿಕ್ ನಮ್ಮ ಗಿಡಕ್ಕೆ ಯಾವ ರೀತಿ ಬೇಕು ಅನ್ನೋದು ಅದೆಲ್ಲ ನಮಗೆ ಪೂರಾ ಗಿಡಕ್ಕೆ ಇದು ಮಾಡಿಕೊಡ್ತದೆ. ಅದು ಆದ ನಂತರ ಚಾಟ್ನಿ ದಿನ ಅಂದ್ರೆ ನಾವು ಚಾಟ್ನಿ ಮಾಡ್ತೇವೆ ಅಂದ್ರೆ ಇವತ್ತೊಂದು ಸ್ಲರಿ ಮಾಡಿದ್ದೇವೆ ನಾವು. ಅದ್ಯಾವುದಂದ್ರೆ DAP, ಉಚ್ಚಿ, ಹಿಂಡಿ, ಪಂಚಮ್ ಡ್ರಿಪ್ ಮತ್ತು ಯೂರಿಯಾ. ಅಂದರೆ ಚಾಟ್ನಿ ಶೇಂಡಾ ಓಡ್ಬೇಕಂತ ಹೇಳಿ ಸರಿ ಅಂದರೆ ಚಾಟ್ನಿ ಹೊಡೆದೆ ಇವತ್ತು. ಚಾಟ್ನಿ ಹೊಡೆದ ಮೇಲೆ ಒಂದು 3-4 ದಿನ ಪಡ ಸಣ್ಣಗೆ ಚಿಗುರು ಬರ್ತೈತಿ. ಅಂದರೆ ಶೇಂಡಾ ಓಡು ಸರಿಯಾಗಿ ಪಂಚಮ್ ಡ್ರಿಪ್ ಮತ್ತು ಬಡ್ಡಾಗ ಬಿಳಿ ಬೇರೆ ಒಂದು ಇಂಪ್ರೂವ್ಮೆಂಟ್ ಮಾಡೋ ಸರಿಯಾಗಿ ಪಂಚಮ್ ಡ್ರಿಪ್ ಯೂಸ್ ಮಾಡ್ತೇವೆ. ಮತ್ತು ಯೂರಿಯಾ ಶೇಂಡಾ ಓಡು ಸರಿಯಾಗಿ ಯೂರಿಯಾ ಅದೊಂದು ಆ ರೀತಿಯ ಸ್ಲರಿ ಮಾಡ್ಕೊಂಡು ನಾವು 2ನೇ ಸ್ಲರಿ ಯೂಸ್ ಮಾಡಿದೇವೆ ರೀ. ಪ್ರಮಾಣ ಸರ್ ಇದು DAPಗೆ 500 ಲೀಟರ್ ಕ್ಯಾನ್ ಐತೆ ಸರ್. DAP 1 ಬ್ಯಾಗ್ ಸರ್. DAP 1 ಬ್ಯಾಗ ಉಚ್ಚಿ ನೀರಿಗೆ ಸರ್. ಎಕರೆಗೆ ಒಂದು ಸರ್. ಇದು ಎಕರೆಗೆ ಒಂದಂದ್ರೆ 1000 ಲೀಟರ್ ನೀರು ಮಾಡ್ತೀನಿ ರೀ. ಎಕರೆಗೆ 1 ಬ್ಯಾಗ್ ಆಗ್ತದೆ ಸರ್. ಅಂದ್ರೆ 1000 ಲೀಟರ್ ನೀರು ಮಾಡಿ ಈ ಕಡೆ ಒಂದು 1.5 ಬ್ಯಾಗ ಈ ಕಡೆ ಒಂದು 1.5 ಬ್ಯಾಗ ಅಂದ್ರೆ 3 ಬ್ಯಾಗ್ ತೊಗೊಂಬರ್ತಿದೆ 3 ಎಕರೆ. ಹಾಂ ರೀ ಪ್ರಮಾಣ ಹೇಳೋಣಾತಾರಿ ಸಂತು ಅವ್ರು ನಿಮಗೆ ಎಕರೆ ಪ್ರಮಾಣ ಎಷ್ಟೆಷ್ಟು ಹಾಕಿರ ಅನ್ನೋದು. ನಾವು 1 ಲೀಟರ್ ಗಿಡದಾಗ 3 ಲೀಟರ್ 1 ಲೀಟರ್ ಗಿಡಕ್ಕೆ 3 ಗಿಡದಾಗ ಎಕರೆಗೆ ರೀ 3 ಎಕರೆಗೆ 1000 ಒಟ್ಟ 500 ಲೀಟರ್ 2 ಕ್ಯಾನ್ ತಂದನ್ರಿ ಒಟ್ಟ. ಒಂದ್ ಕಡೆ ಏನು ಸಾಮಗ್ರಿಗಳಿಲ್ಲ ನಾವು ಭಯನ ತಂದಿ ಏಟೇ ಚಾಲು ಮಾಡ್ಯಾನ ತಲೆಯಾಗ ಹೊಡೆಜ ಅಂದ್ರ ಆರ್ಗ್ಯಾನಿಕ್ ಅಲ್ಲಿ ಅಥವಾ ಸ್ಲರಿ ಕೆಮಿಕಲ್ ಸ್ಲರಿ ಅಲ್ಲಿ ಏನು ತಲೆಯಾಗಿಲ್ಲ. ನಾವು ಬಯಲಾತೇವ ಅಂದಾನ ತಂದೆ 2 ಕ್ಯಾನ್ ಇಟ್ಟು ಚಾಲು ಮಾಡ್ಯಾನ. ಅವ್ 2 ಕ್ಯಾನ್ ಮನಿ ಮುಂದೆ ಅದಾವ ನೋಡ್ಬೋದು ನೀವು ಹೋಗಿ. 500 2 ಕ್ಯಾನ್ ಅದಾವ 3.5 ಎಕರೆಗೆ ಯೂಸ್ ಮಾಡ್ತಾನ ನಾವು ಅಂದ್ರೆ 1000 ಲೀಟರ್. 1 ಲೀಟರ್ ಗಿಡ 3 ಗಿಡ 1 ಲೀಟರ್ ಇದು ಹೋದ್ರೆ 3 ಗಿಡ ಹಾಕ್ತಿರ್ರಿ. ನನಗೆ ಇನ್ನೊಂದು ಕ್ಯಾನ್ ತಂದು ಇನ್ನೂ ಹೆಚ್ಚುವರಿ ಮಾಡ್ಬೇಕಂತ ನನಗೆ ಈಗ ಇದಾಗೈತೆ ಸರ್. ಅಂದ್ರೆ ರಿಸಲ್ಟ್ ಕನ್ಫರ್ಮ್ ಪೂರ ಆಗೈತೆ. ಸರಿ ಇನ್ನೂ ಹೆಚ್ಚುವರಿ ಮಾಡ್ಬೋದು ನಮಗೆ ಈ ಸರಿ. ಹಾಕಿದ್ದು 1000 ಲೀಟರ್ ಅಷ್ಟು ಮಾಡೀನಿ. ಮತ್ತು ಚಟ್ನಿ ಆದ್ಮೇಲೆ ತೆಗಿತೀವಲ್ರಿ. ಕಿಲ್ಸಿ ಟೈಮ್ದಾಗ ಏನು ಮಾಡ್ತೀವಿ ಹೆಂಗ್ ಮಾಹಿತಿ ಕೊಡು. ಈಗ ನೀ ಏನು ಹೊಡೆಯಲ್ಲ ಅಂದ್ರೆ ಎಷ್ಟನೇ ದಿನಕ್ಕೆ ನೆನ ಇಟ್ಟು ಎಷ್ಟು ದಿನ ನೆನ ಇಡ್ಬೇಕು, ಎಷ್ಟು ದಿನ ನೆನ ಇಟ್ಟು ಹಾಕೊಂಡಿ ಅದನ್ನು ಡಿಟೇಲ್ ಹೇಳ್ಕೊತೋಗ, ಗಡ್ಬಡಿ ಮಾಡಬೇಡ. ಈಗ ಎಷ್ಟನೇ ದಿನಕ್ಕೆ ನೆನ ಇಟ್ಟೆ, ಎಷ್ಟು ದಿನ ಬಿಟ್ಟು ಹಾಕೊಂಡಿ, ಮತ್ತೆ ಏನೇನು ಹಾಕೊಂಡಿ ಪ್ರತಿಯೊಂದು ಎಕರೆ ಪಿನ್ ಟು ಪಿನ್. ಈಗ ನಿಂದು 3.5 ಎಕರೆದೆ ಶೆಡ್ಯೂಲ್ ಐತ್ಲ ಇದು. 3.5 ಎಕರೆಗೆ ಎಷ್ಟು ಹಾಕಿ ಅದು ಹೇಳ್ಕೊತೋಗು. 3.5 ಎಕರೆದ ಐತ್ರಿ ಒಂದು ತೋಟ. ಅವ್ಗೆ ಎಕರೆದ ಸ್ವಲ್ಪ ಅಂಜಾಡ್ಲಾಕತ್ತಾನ. 3.5 ಎಕರೆಗೆ ಎಷ್ಟು ಹಾಕಿ ಅಟ್ಟೆ ಹೇಳ್ಕೊತೋಗ. ನೀವು ಮಾಡ್ಕೋರಿ ಅದು. ನೀ ಗಡ್ಬಡಿ ಮಾಡಬೇಡ, ಪಿನ್ ಟು ಪಿನ್ ಸಾವಕಾಶ ಹೇಳ. ಫಸ್ಟ್ ಟೈಮ್ ಅಂದನ್ರಿ ಸರ್. ಎಷ್ಟು ಅಡ್ವಾನ್ಸ್ ಈಗ ಅನ್ನದ ಹಾಕ್ಲಾಕತ್ತಿಲ್ಲ ಇದು ನೋಡಿದು ಚಟ್ನಿ ಕೇಳ್ರಿ. ಅದೊಂದು ಮೊಬೈಲ್ನಾಗ ಅದ ರೀ.
ಅದೇ ಹೇಳಿ ಈಗ ಪಾಟ್ ಒಂದೇ ಲೆವೆಲ್ ಕಣ್ಣು ಸ್ವಲ್ಪ ಟೈಮ್ ಅಲ್ಲತ್ತಿದ್ರೆ ಪಟ ಹೇಳಿ ಮುಗಿಸೋನಿದು. ಈಗ ಒಂದು ಇಲ್ಲಿ ಈಗ ನಾ ಹೆಂಗೋ ನಿತ್ಯ ಬಿಟ್ಟಿನಿ ಈಗ ಸ್ಲರಿ ಅದ ಹೆಂಗಾತೈತಿ ಅರ್ಧಂಬರ್ಧ ನಿಮ್ಗೆ ಇಂಟ್ರೆಸ್ಟ್ ಬರಲ್ಲ. ಈಗ ಇಟ್ಟೋತಕ ಈಗ ರೈತರಿಗೆ ಇಲ್ಲಿ ಹೇಳಕಂದ್ರ ಆರ್ಗ್ಯಾನಿಕ್ ಫಾರ್ಮಿಂಗ್ನಾಗ ಏನೇನು ಮಾಡ್ತಾರಲ್ಲ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ರೈತರು ಅಂದ್ರೆ ಒಂದು ಕಾಳು ಗೊಬ್ಬರ ಕಟ್ಟಲ್ಲ, ಅವ್ರ ಕೆಮಿಕಲ್ ಸ್ಲರಿನೂ ಕೊಡಲ್ಲ. ಕೇವಲ ಈಗ ಅಂದ್ರಲ್ಲ ಶಿವಕುಮಾರ್ ಸರ್, ನಮ್ಮ ಸರ್ ತಳೆವಾಡ್ ಸರ್ ಐತ, ಇಂಜಿನಿಯರ್ ಸರ್ ಚವಾನ್ ಸರ್ ಐತ, ಕುಂಬಾರ್ ಸರ್ ಅವ್ರ ಐತೆ. ಅವ್ರ ಮೊದಲು ಅಂದ್ರೆ ನಾವು ಎಲ್ಲ ಕಡೆ ವಿಸಿಟ್ ಹೋಗ್ತಿದ್ದೇವೆ. ಮೊದಲು ಸಿ ವಿ ಚವಾನ್ ಸರ್ ತೋಡ್ದ ನೋಡಿದೆ. ಅವ್ರು ತೋಡ್ದಾಗ ಇಲ್ಲಂದ್ರು ಮಿನಿಮಮ್ 80 ಬ್ಯಾರೋಲ್ ಇದ್ದೇವೇನ್ರಿ, ಒಂದು 80-100 ಬ್ಯಾರೋಲ್ ಇದ್ದು ರೀ. ಆ ಬ್ಯಾರೋಲ್ ನೋಡಿ ಅಂಜ್ ಬಂದಿದ್ದೇವೆ ನಾವು, ನಮ್ಮ ಕೈಲಿ ನಿಗಲ್ ನೋಡಿ ಅಂತೇಳಿ. ಸುಳ್ಳಲ್ಲ, ಇದ್ದಿದ್ದು ಹೇಳ್ತೀನಿ. ಅವ್ರು ತೋಡ್ದಾಗ ಅಷ್ಟು ಬ್ಯಾರೋಲ್ ಇಟ್ಟಿದ್ದು ನೋಡಿ ಗಾಬರಿಗಿದ್ದೇವೆ. ಇವು ಯಾವಾಗ ರೆಡಿ ಮಾಡ್ತಾರೆ, ಯಾವಾಗ ಸೋಸ್ತಾರೆ, ಯಾವಾಗ ಬಿಡ್ತಾರೆ, ಇವೆಲ್ಲ ಆಗೋದಲ್ಲ ಹೋಗೋದಲ್ಲ ನಡಿ ಅಂತೇಳಿ. ಅಂದ್ರೆ ಪ್ಲಾಟ್ ನೋಡಿದ್ದೇವೆ. ಬಟ್ ಪ್ಲಾಟ್ನಾಗ ನಮಗೇನು ಖುಷಿ ಅಂದ್ರೆ ಅವರು ಯಾವತ್ತಲೂ ಮಾಡ್ಕೊತ ಏನು ಬಂದಾರಲ್ಲ ಜೀವಾಮೃತ ಅಂದ್ರೆ ಜಾಸ್ತಿ ಜೀವಾಮೃತ ಕಡೆ ಫೋಕಸ್ ಕೊಟ್ಟಿದ್ರು ಅವರು. ಮತ್ತು ಉಳ್ಕಿದ ಏನು ಹಿಂಡಿಗಳು ಬರ್ತಾವಲ್ಲ, ಶೇಂಗಾ ಹಿಂಡಿ ಐತೆ, ಸಾಸಿವೆ ಹಿಂಡಿ, ಔಡಲ್ ಹಿಂಡಿ, ಅವ್ಕರ್ನಾಗ ಇವ್ರದ್ದು ಅಭ್ಯಾಸ ಹೆಂಗೈತೆ ಅಂದ್ರೆ ಏನು ಇವು ಆರ್ಗ್ಯಾನಿಕ್ ಫಾರ್ಮಿಂಗ್ನಾಗ ಮಾಡ್ತಾರಲ್ಲ, ಆರ್ಗ್ಯಾನಿಕ್ ಫಾರ್ಮಿಂಗ್ನಾಗೂ ಅಭ್ಯಾಸ ಬೇಕು ಮೇನ್. ಬಟ್ ಇಲ್ಲಿ ಎಲ್ಲರೂ ಈಗ ಜೀವಾಮೃತ ಬಿಡ್ತೀವಿ ಅಂದ್ರೆ ಅದು ಯಾವ ಸ್ಟೇಜಿಗೆ ಕೊಡ್ಬೇಕು, ಅದು ಏನು ವರ್ಕ್ ಮಾಡ್ತೈತೆ ಅನ್ನೋದು ಎಷ್ಟೋ ಮಂದಿ ಗೊತ್ತಿಲ್ಲ ಇನ್ನೂ. ಇವರು ಹಿಂಡಿಗಳದ್ದು ಅಭ್ಯಾಸ ಹೆಂಗೆ ಮಾಡ್ಯಾರ ಅಂದ್ರೆ ಅರ್ದಾಗ NPK ಎಷ್ಟೈತಿ, ನ್ಯೂಟ್ರೆಂಟ್ ಹಿಡ್ದ ಪ್ರತಿಯೊಂದು ಶೆಡ್ಯೂಲ್ ಅದ ಸರ್ ಕಡೆ. ಬಟ್ ಅದು ಬ್ಯಾರೋಲ್ ನೋಡಿ ಸೋಳಲ್ಲ, ನಾನು ಏನಾದರೂ ಹೇಳ್ತೀನಿ. ಬ್ಯಾರೋಲ್ ಏನು ನೋಡಿ ಬಂದಿಲ್ಲ, ಅದು ತಲೆಯಿಂದ ತೆಗೆದು ಇಟ್ಟೆ ನಮ್ಗೆ ನಿಗಾಲ್ ನಡಿ ಅಂತೇಳಿ. ಇದೊಂದು 5 ವರ್ಷದಿಂದ ಇದು, ಇವಾಗಿನ ಮಾತಲ್ಲ. ಬಟ್ ಬರ್ತಾ ಬಂದೇವು ಹಂಗೆ. ಈ ಸರ್ ನಮ್ಮ ತಾಳಿವಾಡವ್ರ ಸರ್ ಅವರು ಆದರು ಒಟ್ಟೆ ಏನೂ ಯೂಸ್ ಮಾಡಲ್ಲ, ಪ್ಯೂವರ್ ಬರೀ ತಿಪ್ಪಿ ಗೊಬ್ಬರ ಹಾಕೋದು, ಜೀವಾಮೃತ ಹಾಕೋದು. ಇನ್ನಾದರೂ ಹಂಗೆ ಅವ್ರು ಇನ್ನೂ ಏನೂ ಬದಲು ಮಾಡಿಲ್ಲ, ಅದ್ರ ಮಿಕ್ಕಿ ಅದಾರ. 8 ವರ್ಷ ಐತಲ್ರಿ, ಇನ್ನಾದರೂ ಅದೇ ಪದ್ಧತಿ ಹೊಂಟ್ರೆ. ಬಟ್ ಇನ್ನೂ ಒಂದು ನೆನಪಿಟ್ಕೋರಿ, ಪ್ರತಿಯೊಬ್ಬರಿಗೆ ನಿಗಲ್ಲ, ಡೈರಿಂಗು ಬೇಕು ಇದಕ್ಕೆ. ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ನಮ್ಮ ಮ್ಯಾಗ ನಮಗೆ ಭರೋಸಾ ಇದ್ರೆ ಆತೈತಿ, ಇರ್ಲಿಕ್ಕಂದ್ರೆ ಇರ್ದಾಗ ಸಕ್ಸಸ್ ಆಗಲ್ಲ. ಅದನ್ನು ನಿಮ್ಗೆ ತಾಳ್ಮೆ ಬೇಕಾತೈತಿ ಇದಕ್ಕೆ ಭಾಳ. ಇವ್ರು ಭಾಳ ತಾಳ್ಮೆದಿಂದ ಹೊಂಟ್ರೆ. ಸರ್ ಫಸ್ಟಿಗೆ ಹೋಗಾಗ ಅವ್ರ ತೋಟ ಅದು ನೋಡಿದ್ದೇನೋ, ಭಾಳ ಜಬರ್ದಸ್ತ್ ಬಂದಿತ್ತು ತೋಟ. ಅವ್ರದ್ದು ಗೊನಿ ಸೈಜಿಂಗ್ ಆಗಲಿ, ಕೆನೋಪಿ ಓಡೋದಾಗಲಿ, ಪ್ರತಿಯೊಂದು ನಮ್ಗೇನು ಹೆಸರು ಹೆಂಗಿದ್ದಿದ್ದಿಲ್ಲ. ಬಟ್ ಭಾಳ ಟಾಪ್ ಆಗಿತ್ತು. ಬಟ್ ಒಂದು 2-3 ವರ್ಷ ಅಂದ್ರೆ ನಾನು ಆ ಕಡೆ ಹೋಗೋದು ಡ್ರಾಪ್ ಮಾಡಿದೆ. ಬಟ್ ಬರ್ತಾ ಅಂದ್ರೆ ಅವ್ರ ಬಾಯಿಲಿ ಅಂದ್ರೆ ಅವರೆಲ್ಲ ಪರ್ಫೆಕ್ಟ್ ಅಲ್ಲ. 90 ದಿನ ತನಕ ಮುಂದೆ ಬಂದು ಸ್ವಲ್ಪ ಶುಗರ್ ಪ್ರಾಬ್ಲಮ್ ಬರತ್ತೆ. ಬರೀ ಅಲ್ಲಿ ಹೋಗಿ ಲಾಸ್ಟ್ SOP ಒಂದು ಟಚ್ ಕೊಡ್ಲಾತ್ರು ಸರ್. ಅದು ಬಿಟ್ಟರೆ ಈಗ ಈ ವರ್ಷ ಹೆಂಗೆ ಮಾಡತ್ತಾರ ಗೊತ್ತಿಲ್ಲ. ಬಟ್ SOP ಟಚ್ ಕೊಡ್ದಾಗ ನನಗೆ ಗೊತ್ತೈತೆ ಎಲ್ಲ ಜೀವಾಮೃತ ಮ್ಯಾಕ ಅಂದ್ರೆ ಬರೀ ತಿಪ್ಪಿ ಗೊಬ್ಬರ ಹಾಕೋದು ಬಿಟ್ರೆ ಜೀವಾಮೃತ. ಇರ್ಲಿಕ್ಕಂದ್ರೆ ಹಿಂಡಿಗಳಿಗೆ ಬ್ಯಾರಲ್ಗೆ 2 kg ಏನೈತಿ ಅಂದ್ರೆ ಯಾವ ಸ್ಟೇಜಿಗೆ ನೈಟ್ರೋಜನ್ ಜಾಸ್ತಿ ಬೇಕಾಗ್ತೈತಿ, ಯಾವ ಸ್ಟೇಜಿಗೆ ಪೊಟ್ಯಾಶ್ ಜಾಸ್ತಿ ಬೇಕು, ಯಾವ ಸ್ಟೇಜಿಗೆ ಫಾಸ್ಫರಸ್ ಜಾಸ್ತಿ ಬೇಕಲ್ಲ, ಅವ್ರಿಗೆ ಅಭ್ಯಾಸ ಐತಿ ಅದು ಹಿಂಡಿನಾಗ. ಅವ್ರು ಅವು ಹಿಂಡಿನ ಏನೈತಿ ಆ ಸ್ಟೇಜಿಗೆ ಕೊಡ್ಕೊತಿದ್ರು. ಬಟ್ ಲಾಸ್ಟಿಗೆ ಬಂದು ಸ್ವಲ್ಪ ಕ್ವಾಲಿಟಿ ಅಂದ್ರೆ ಶುಗರ್ ಬರ್ಲಾಕ ಸ್ವಲ್ಪ ದನಸಾತನ ಪೊಟ್ಯಾಶ್ ಟಚ್ ಕೊಡ್ಲಾತ್ತಾರ. ಇವ್ರು ಈ ಪದ್ಧತಿ ಹೊಂಟ್ರು. ಬಟ್ ಫೇಲ್ ಇಲ್ಲ ಪ್ಲಾಟ್ ಅಂದ್ರು, ಇನ್ನಾದ್ರೂ ಚಲೋ ಅದಾರ. ಈಗ ನಾವು ಹೋಗೋದು ಬಂದ್ ಮಾಡೀನಿ 2 ವರ್ಷ, ಅವ್ರ ಏನೋ ಸಮಸ್ಯೆ ಆಗೈತೆ ಅಂದ್ರು. ಹಿಂಗೆ ಚಿನ್ನಿವರ್ ಸರ್ ಅಂತೂ ನಮ್ಮ ಕಾಂಬಿನೇಷನ್ಯಾಗ ಹೊಂಟ್ರ. ಅವ್ರು ಆರ್ಗ್ಯಾನಿಕ್ ಮಾಡಂಗೂ ಮಾಡ್ತಾರೆ, ನಮ್ಮ ಶೆಡ್ಯೂಲ್ನಾಗ ಮಾಡ್ತಾರೆ. ಅವ್ರು ಆರ್ಗ್ಯಾನಿಕ್ ಅಂತೂ ಬಿಟ್ಟಿಲ್ಲ. ಅವ್ರು ಮೊದಲು ಆರ್ಗ್ಯಾನಿಕ್ನಾಗೆ ಹೊಂಟಿದ್ರು. ಬಟ್ ನಾವು ರಿಸ್ಕ್, ನಮ್ಗೆ ಅಷ್ಟು ಅನುಭವ ಇಲ್ಲ ಆರ್ಗ್ಯಾನಿಕ್ನೇ ಇದ್ದಿದ್ದು ಹೇಳ್ತೀನಿ. ನಾವು ರಿಸ್ಕ್ ತೊಲಕ್ಕೆ ಹೋಗಿಲ್ಲ. ನಮ್ಮ ಪದ್ಧತಿ ಅವ್ರದ್ದು ಕಾಂಬಿನೇಷನ್ಯಾಗ ಹೊಂಟೇವು ನಾವು. ಅವ್ರಿಗೇನು ಬಿಡು ಅಂದಿಲ್ಲ ನಾವು. ಅವ್ರು ಹೆಂಗೆ ಮಾಡ್ಲಾತ್ರ ಮಾಡ್ಕೋತೀವಿ ಹೋಗ್ಲಿಕ್ಕೆ. ಬಟ್ ನಾವು ನಮ್ಮ ಪದ್ಧತಿ ಹೊಂಟೇವು, ಅವ್ರದ್ದು ನಮ್ದು ಕೋಡ್ ಕಾಂಬಿನೇಷನ್ಯಾಗ ಹೊಂಟೇವಿ ಇಲ್ಲಿ. ಈಗ ಸಜ್ಜನ್ ಸರ್ ಅವರು ಮೊದಲು ಬರೀ ಜೀವಾಮೃತ ಮೇಕೆ ಬರ್ತಿದ್ರು. ಅವರು 4 ವರ್ಷದಿಂದ ಮಾಡ್ಲತ್ತಾರೆ. ಬಟ್ ಈ ವರ್ಷ ನಮ್ಮ ಒತ್ತಾಯ ಮೇರೆಗೆ ಕೆಮಿಕಲ್ ಅಂದ್ರೆ ಕೆಮಿಕಲ್ ಸ್ಲರಿ ಅಂದ್ರೆ ಸ್ವಲ್ಪ ಕೆಮಿಕಲ್ ಮಿಕ್ಸ್ ಮಾಡ್ಲತ್ರು ಜೀವಾಮೃತದಾಗೆ ಕೆಮಿಕಲ್ ಮಿಕ್ಸ್ ಮಾಡ್ಲತ್ರು. ಅವ್ರ
ತೋಟದ ಅಂದ್ರೆ ಅವ್ರಿಗೆ ರಿಸಲ್ಟ್ ಅವ್ರ ಆಗ ಅಂದ್ರೆ ಅವ್ರ ರಿಸಲ್ಟ್ ಯಾವ ಥರ ಬಂದೈತಲ್ಲ ಅವ್ರ ಮುಖಾಂತರ ಈಗ ಅವ್ರು ಹೇಳ್ಯಾರ ಈಗ ನಿಮ್ಗೆ ಯಾವ ಥರ ಬಂದೈತೆ ಅನ್ನೋದು. ಈಗ ಬೇರೆ ಬೇರೆ ಪದ್ಧತಿಯಾಗ ರಗಡ ಅದಾರ. ಇಲ್ಲಿ ಸಾಕಷ್ಟು ರೈತರ ಈ ಸಂಗೋಗದಿಂದ ಏನು ಬಂದಾರಲ್ಲ ಅವ್ರು ಪ್ಯೂರ್ ಆರ್ಗ್ಯಾನಿಕ್ ಅಂದ್ರೆ ನೆಲಕ್ಕೆ ಮೇಲ್ಗಡೆ ಆರ್ಗ್ಯಾನಿಕ್ ಅಂದ್ರೆ ಕೇವಲ ಕೆಳಗಡೆ ಮೇಲ್ಗಡೆ ಔಷಧ ಹೊಡ್ಯಂಗೆ ಹೊಡಿತಾರ ಅವ್ರು ಶೆಡ್ಯೂಲ್ ನಮ್ಮ ಹಿಡ್ಕೊಂಡು ಹೋಗ್ತಾರ. ಕೆಳಗಡೆ ಮಾತ್ರ ತಿಪ್ಪಿ ಗೊಬ್ಬರ ಬಿಟ್ಟರೆ ಜೀವಾಮೃತ. ಅವ್ರಿಗೆ ಅವ್ರ ತೋಟಕ್ಕೆ ಹೋದೆ ಸುಳ್ಳಲ್ಲ, ಅವ್ರ ತೋಟಕ್ಕೆ ಏನು ಹೋದೆವಲ್ಲ ಅಲ್ಲಿಂಗೆ ಈಗ ನಾವು ತೋಟದ ಖರ್ಚು ಕಮ್ಮಿ ಮಾಡ್ಬೇಕಂದ್ರೆ ಸುಳ್ಳಲ್ಲ, ಅವ್ರದ್ದು ಕಾರಣ ಐತಿ. ಅವ್ರ ತೋಟಕ್ಕೆ ಏನು ಹೋಗಿ ನೋಡ್ದೇವಲ್ಲ ನಾವು ಅವ್ರು ಸ್ಲರಿ ಆ ಟ್ರ್ಯಾಲಾಗ ಹಾಕೊಂಡು ಏನು ಹಾಕ್ತಿದ್ರಲ್ಲ ಅದು ನಮ್ಗೆ ಭಾಳ ಹಿಡಿಸ್ತೈತಿ ಹೇಳ್ತೀನಿ. ಮತ್ತು ಒಂದು ಪ್ಲಾಟ್ ವಿಡಿಯೋ ಮಾಡಿಬಿಟ್ಟಿದ್ದೆ, ಕಡ್ಡಿ ರೆಡಿ ಮಾಡಿದ್ರು ಹೊಸ ಪ್ಲಾಟಿಂದ. ನೋಡ್ರಲ್ಲ ಎಷ್ಟು ಮಂದಿ ಈ ಕಡ್ಡಿನ ಎಷ್ಟು ಜಬರ್ದಸ್ತ್ ರೆಡಿ ಆಗಿದ್ರು. ಹೊಸ ಪ್ಲಾಟೇ ಅನಿಸ್ತಿದ್ದಿಲ್ಲ ಅದು. 3 ವರ್ಷದಿಂದ ಪ್ಲಾಟಿನ ಕಡ್ಡಿ ರೆಡಿ ಆಯ್ತಲ್ಲ ಆ ಥರ ರೆಡಿ ಆಗಿದ್ದು ಬರೀ ಜೀವಾಮೃತ ಯೂಸ್ ಮಾಡಿ. ಮತ್ತು ಅದು ಜಮೀನು ಹೆಂಗಿತ್ತಂದ್ರೆ ಅತಿ ಸಾಧಾರಣ ಜಮೀನು ಅಂಥ ಪ್ಲಾಟ್ನ ಕಡ್ಡಿನೇ ಅಷ್ಟು ಭಾರಿ ರೆಡಿ ಆಗಿದ್ದು. ಈಗ ಪ್ಲಾಟು ಭಾಳ ಟಾಪ್ ಐತೆ ಅಂತಾರೆ, ನಾವು ಹೋಗಿಲ್ಲ ಬಟ್ ಹೇಳೋದು ಕೇಳಿ ಭಾಳ ಟಾಪ್ ಐತೆ ಅನ್ನತ್ತಾರ. ತೋಟ ಬರೀ ಜೀವಾಮೃತ ಮ್ಯಾಗ ಬೆಳೆದೈತಿ. ಬಟ್ ಇನ್ನಾದರೂ ಹೇಳತ್ತೀನಿ ಅದಕ್ಕೆ ತಾಳ್ಮೆ ಭಾಳ ಬೇಕಾಗ್ತೈತಿ. ನೀವು ಅರ್ಧಂಬರ್ಧ ಮಾಡಂಗಿತ್ತಂದ್ರೆ ಯಾರು ಮಾಡಬೇಡ್ರಿ. ಸೋಲೆ ಗೆಲ್ಲೇ ಮಾಡ್ಲಕ್ಕೆ ನಿತ್ರ ಅಂದ್ರೆ ಪಕ್ಕ ಮಾಡ್ಬೇಕಾ ಅಂದ್ರೆ ನೀವು ಸಕ್ಸಸ್ ಆಗ್ತೀರಿ ಇರ್ದಾಗ. ಬಟ್ ನಾವು ಕನ್ಸಲ್ಟೆನ್ಸಿಯಾಗಿ ನಾವು ರಿಸ್ಕ್ ತೊಗೊಳಕ್ಕೆ ಬರಲ್ಲ. ಇದ್ದಿದ್ದು ಹೇಳ್ತೀನಿ, ನಾವು ಕನ್ಸಲ್ಟೆನ್ಸಿಯಾಗಿ ನಾವು ರಿಸ್ಕ್ ತೊಗೊಳಕ್ಕೆ ಬರಲ್ಲ. ಅದಕ್ಕೆ ನಾವೇನು ಮಾಡೋ ನಮ್ಮ ಪದ್ಧತಿಯಾಗ ಬಂದೇವು ನಾವು. ಈ ಕಡೆ ಪ್ಯೂರ್ ಆರ್ಗ್ಯಾನಿಕ್ ಬೇಡ, ಈ ಕಡೆ ಕೆಮಿಕಲ್ಲು ಬೇಡ, 2 ಮಿಕ್ಸ್ನೇ ಬಂದೇವು ನಾವು. ಅಂದ್ರೆ ನಮಗೆ ತೋಟದ ಖರ್ಚು ಕಮ್ಮಿ ಮಾಡೋದಿತ್ತು, 2 ಮಿಕ್ಸ್ನಾಗ ಬಂದೆವು. ಅಂದ್ರೆ ಈಗ ನಿಮಗೆ ಎಲ್ಲ ನಾ ಬೇಸಿ ಒಂದು 8-10 ಮೀಟಿಂಗ್ ಮಾಡೀನಿ ಮೊನ್ನೆ ಅಕ್ಟೋಬರ್ಗೆ. ಪ್ರತಿಯೊಂದು ಮೀಟಿಂಗ್ದಾಗ ತೋಟದ ವಾಟರ್ ಸೋಲಬಲ್ ಗೊಬ್ಬರದ ಖರ್ಚು ಕಮ್ಮಿ ಮಾಡೋದೈತಿ. ಒಂದು ಬಾವನ್ ಚೌತೀಸ್ 5,500, ಬಾರಾಕ್ ಸೆಟ್ 3,500 ಅಂದ್ರೆ ಕಾಸ್ಟ್ ಎಲ್ಲ ಟ್ಯಾಲಿ ಮಾಡಿದೆವು. ನಿಮಗೆ ಇದ್ರ ಜಾಗತ್ನಾಗೆ DAP ಅಲ್ಲಿ 10-26 ಅಲ್ಲಿ ಅಂದ್ರೆ ಇವೆಲ್ಲ ಕೂಡ 1300 50 kg ಬ್ಯಾಗ್ ಬರ್ತೈತಿ. ಇದು DAP ಇವು ಬಾರಾಕ್ ಸೆಟ್ ಹೋದ್ರೆ ಎಟ್ರಿ 25 kgಗೆ 3,300-400 ಐತಿ. ಇದು 25 kg, ಇದು 55 kg ಇದೆ. 50 kgನೇ ವಾಟರ್ ಸೋಲಬಲ್ ಗೊಬ್ಬರಗಳು ಬಿಟ್ಟು ಹೆಂಗೆ ರಿಸಲ್ಟ್ ಬರ್ತಲ್ಲ ಇರ್ದಾಗೆ ಹೆಂಗೆ ಬರ್ಸ್ಕೋಬೇಕಂತೇಳಿ ಅಂದ್ರೆ 2 ಕಾಂಬಿನೇಷನ್ ಸ್ಟಡಿ ಮಾಡಿ ನಾ ಶೆಡ್ಯೂಲ್ ರೆಡಿ ಮಾಡಿದೆ. ಇದು ಮೀಟಿಂಗ್ದಾಗ ಪ್ರತಿಯೊಬ್ಬರಿಗೂ ಶೆಡ್ಯೂಲ್ ಕೊಟ್ಟಿದ್ದಾನೆ. ಬಟ್ ಹೆಂಗಾಗೈತಿ ಅಂದ್ರೆ ಜನರಿಗೆ ಅಂದ್ರೆ ಭಯ ಅಂತ ಅಂದೆಲ್ಲ, ಇನ್ನು ಭಯ ಭಾಳ ಐತಿ ಸರ್. ಅಂದ್ರೆ ಒಳಗೊಬ್ಬರೊಬ್ಬರಿಗೆ ಏನೈತಿ ಅಂದ್ರೆ ಸ್ಲರಿ ರೆಡಿ ಮಾಡೋದು ಹಾಕೋದು ಅಂದ್ರೆ ಭಾಳ ಕಷ್ಟದ ಕೆಲಸ ಐತಿ. ಅದು ಇದ್ದಿದ್ದು ಹೇಳ್ತೀನಿ, ಒಂದು ಸ್ವಲ್ಪ ಹೈರಾಣ ಅನ್ನಿಸ್ತೈತಿ. ಬಟ್ ಸಂಗೋಗಿಗೆ ಏನು ನಾವು ಹೋಗಿದ್ದೆಲ್ಲ ಅವ್ರು ಏನಿಲ್ಲ ಒಂದು ಟ್ರ್ಯಾಕ್ಟರ್ ಟ್ರಾಲಿಯಾಗ ಒಂದು ಕಾಗದ ಒಗ್ಯಾರ, ಅರ್ಧ ಬರ್ಕ್ ಬಿಡೋರು, ಬರೀಕಿ ಹಿಂದೆ 2 ಲೇಬರ್ ಹಚ್ಚಿ ಹಾಕೋತ ಹೋಗ್ಬಿಡೋರು. ಆ ಪದ್ಧತಿ ನಾ ಏನು ನೋಡಿದ್ರೆ ನಾನು ಭಾಳ ಖುಷಿ ಅನ್ನಿಸ್ತು. 2 ಲೇಬರ್ ಮ್ಯಾಕ ಅವ್ರು 3 ಎಕರೆ ಹಾಕೋತಿದ್ರಲ್ರಿ, 2 ಎಕರೆ 2 ತಾಸನೇ ಹಾಕೋತಿದ್ರಿ, 1.5 ತಾಸನೇ ಹಾಕೋತಿದ್ರು. ಅವ್ರದ್ದು ಅದು ನೋಡಿ ನಾ ಸುಳ್ಳಲ್ಲ ಅದೇ ಮೆಥಡ್ ಹಿಡ್ಕೊಂಬಂದೆ. ಇವಂಗೆ ಅದೇ ಅಂದೆ, ಇವ್ರಿಗೆ ಬಂದೇವು ಬೆಟ್ಟದೇವು ಮೊದಲು ಎಲ್ಲ ಕಡೆ ಮೀಟಿಂಗ್ ಮಾಡಿದೆವು. ಅಂದ್ರೆ ಸ್ಲರಿ ಬದಲ ಅಂದ್ರೆ ಎಲ್ಲರ ಆಸಕ್ತಿ ತಗೊಲಾದ್ರು. ಯಾಕೆ ತಗೊಲಾಗಿದ್ರು ಅಂದ್ರೆ ಹಾಕೋದು ಭಾಳ ಹೈರಾಣ ಐತಿ. ಅದು ಡ್ರಿಪ್ನಾಗೂ ಸೋಸ್ಲಾಕ್ ಬರಲ್ಲ, ಕಾಸು ಅವೆಲ್ಲ ಗುಂಜಿ ಕೆಲಸ ಆಯ್ತು. ಆಲ್ಮೋಸ್ಟ್ ನಿಮಗೆ ಏನಾದರೂ ಹೇಳ್ತೀನಿ, ಅದು ಏನು ಶೆಡ್ಯೂಲ್ ಕೊಡತ್ತೆ ನಮ್ಮ ಕೈಯಾಗಿನ ಪ್ಲಾಟ್ಗಳು ಹೋಗ್ಯಾವ. ಇದ್ದಿದ್ದು ಹೇಳ್ತೀನಿ ಅಂದ್ರೆ ಎಲ್ಲಿ ಸ್ಲರಿ ಮಾಡೋದಾತೈತಿ ಅಂತೇಳಿ ನಮ್ಮ ಶೆಡ್ಯೂಲ್ ಬಿಟ್ಟು ಮತ್ತೊಬ್ಬರಿಗೆ ಹಿಡ್ದವ್ರು ಅದಾರ ಎಷ್ಟೋ ಮಂದಿ. ಬಟ್ ಮಾಡಿದ್ರು ಮಾಡಲಿ, ನಮಗೇನು ಅದು ಫರಕ್ ಬಿದ್ದಿಲ್ಲ. ಬಟ್ ಇನ್ನೂ ಒಂದೇನೈತಿ, ಈಗ ರೈತರಿಗೆ ಈ ಥರ ಹೇಳಿದ್ರೆ ತಿಳಿಯಲ್ಲ ಅಂತೇಳಿ ಅಂದ್ರೆ ನಮ್ಮ ಸ್ವಂತ ತೋಟ ಇಲ್ಲಿಂದ 3 ಕಿಲೋಮೀಟ್ರ್ ಐತಿ. ನಾ ಇಲ್ಲಿ ತೋಟ ಮಾಡ್ಕೊಂಡೆ ಇಲ್ಲೇ ನಿಂತಿದ್ದೆವು. ಇವರು ಯಾವತ್ತೂ ಅಂದ್ರೆ ನಮ್ಮ ಶೆಡ್ಯೂಲ್ ಮೇಕೆ ಹೋಗ್ತಾರಲ್ಲ, ಇದು ನಮ್ಮ ಕಣ್ಣು ಮುಂದೆ ಐತಿ ಇದು ತೋಟ. ಇವಂಗೆ ಬಂದು ಭೇಟಿ ಅದೇ ಸ್ಲರಿ ಮುಖಾಂತರ ಏನೇನು ಕಟ್ಟೋಣಂತ ಬೊಕ್ಕ ತೊಗೊಂಡು ಮುಂದಿದ ಗೊಬ್ಬರ ಬರ್ಕೊಂಡಲಕ್ಕೆ ಬಂದ, ಅಣ್ಣ ಗೊಬ್ಬರ ಬರ್ದು ಕೊಡೋಣ ಒಟ್ಟು ಈ ವರ್ಷ ಚಲೋ ಆಗ್ಬೇಕಂತೇಳಿ. ಅವ ಒಂದೇ ಬ್ಯಾಡ್ಲಿ ಖರ್ಚು ಭಾಳ ಆತೈತಿ, ಈ ಸಾರಿ ಸ್ಲರಿ ಮುಖಾಂತರ ಹೋಗೋನು. ಅವ ಅಂಜಾಡ್ಲಾಗತ್ತಾರ ಬೇಡಪ್ಪೇನೋ ಅಂದ್ರೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿನೂ ಒಂದು ಗಂಭೀರ ಐತಿ. ಇದ್ದಿದ್ದು ಹೇಳ್ತೀನಿ, ಅವ ಅಂಜಾಡ್ಲಾಗತ್ತವ ಬೇಡಣ್ಣ ಭಾಳ ಹೈರಾಣಿ ಆಗತ್ತೀನಿ ಅಂದ್ರೆ ಸುಮ್ಮನೆ ಸರಿಯಾಗಿ ಪ್ಲಾಟ್ ಬರ್ಲಿಕ್ಕೆ ಅಂದ್ರೆ ಭಾಳ ಹತ್ರ ಅಂದ್ರೆ ಹೈರಾಣಿಗೆ ಬೀಳ್ತೀನಿ ನನ್ನತ್ತ. ಏನೇ ಅಲ್ಲೇ ನಾ ಅಂತೂ ದಿನ ಇಲ್ಲೇ ಇರ್ತೀನಿ. ಚಲೋ ಅಂದ್ರೆ ಚಲೋ ಬರ್ಲಾಗತ್ತೆ ಕಂಟಿನ್ಯೂ ಮಾಡೋನು, ಬರ್ಲಿಕ್ಕೆ ಅಂದ್ರೆ ಐತಿ ಅಲ್ಲ ಮತ್ತೆ ಕಂಟಿನ್ಯೂ ಹಿಡೀನಿ ಅಂತ. ಹಂಗೆ ಅವ್ಗೆ ಏನು ಹೋಪ್ಸ್ ಕೊಟ್ಟೆ ಚಾಲು ಮಾಡ್ತಾರೆ. ಅವ್ನು ಗೊಬ್ಬರ ಗಿಬ್ಬರ ತರೋದು ಕಂಟಿನ್ಯೂ ಚಾಲು ಮಾಡ್ಕೋತ ಬಂದ. ಅವ ಹೆಂಗೆ ಬಿಡ್ಕೋತ ಬರ್ಲಾಗತ್ತೆ ಅವು ಚಲೋನೇ ಹಾಕೋತ ಮಾಡ್ದ ತೋಟ. ಚಲೋ ಹಾಕೋತ ಬಂತ ಇವತ್ತಿಗೆ ಇಲ್ಲಿಗೆ ಬಂದೈತ್ರಿ. ಅವ ವಾಟರ್ ಸೋಲಬಲ್ ಗೊಬ್ಬರ ಅವ್ನು ತಲೆಯಿಂದ ತೆಗೆದುಬಿಟ್ಟ. ನಾವು ಯಾವಾಗಂದ್ರೆ 48-49ನೇ ದಿನಕ್ಕೆ ಅಲ್ಲಿ ತನಕ ಅಂದ್ರೆ ಕಾಳು ಎಂದ ಸೈಜ್ ಚಲೋ ಅಲ್ಲತ್ತವಲ್ಲ ಅವಾಗ ಅಂದ್ರೆ ರಿಸಲ್ಟ್ ಕಣ್ಣು ಮುಂದೆ ಕಾಣತ್ತ. ಇವನೇ ಮತ್ತೊಂದು 2-3 ಮಂದಿಗೆ ಹಾಕ್ಸ್ಯಾನ್ರಿ. ಮತ್ತು ಮುಂದಿನ ಶೆಡ್ಯೂಲ್ 40 ದಿನ ನಂತರ ಒಂದು 2-3 ಪ್ಲಾಟಿಗೆ ಮತ್ತೆ ಇವ ಹಾಕ್ಸ್ಯಾನ. ಅವು ಪ್ಲಾಟ್ಗಳು ಭಾಳ ಚೆಂದಾಗಿಲ್ಲ, ಅಷ್ಟೇ ಸೈಜಿಂಗ್ ಅದು. ಬಟ್ ಈಗ ನಾವು ಆರ್ಗ್ಯಾನಿಕ್ ಜೀವಾಮೃತ ನಮ್ಮೂರಾಗ ಮೊದಲು ಭಾಳ ಮಂದಿ ಮಾಡ್ತಿದ್ರು. ಇದ್ದಿದ್ದು ಹೇಳ್ತೀನಿ ಅಂದ್ರೆ ಸ್ವಲ್ಪ ಒಳಗೆ ರಿಸ್ಕ್ ಐತಿ, ವಾತಾವರಣ ಖರಾಬ್ ಐತಿ ಅಂದ್ರೆ ರಿಸ್ಕ್ ಐತಿ. ಹಿಂಗಾಗಿ ನಮ್ಮ ಊರಾಗ ಬಿಟ್ರು ಅದು ಅಂದ್ರೆ ಅವಾಯ್ಡ್ ಮಾಡ್ಯಾರ. ಅಂದ್ರೆ ಮೊದಲು ಗೋಮೂತ್ರ ಅದು ಭಾಳ ಬರ್ತಿದ್ರು, ಹಿಂಗೆ ಸ್ವಲ್ಪ ಅವಾಯ್ಡ್ ಮಾಡ್ಯಾರ.
ಬಟ್ ಈಗ ನಾವ್ ಹೆಂಗ್ ಮಾಡೋಣ, ಜೋಮ್ರ ನಿಮ್ಮ ಪದ್ಧತಿ ನೀವು ಮಾಡ್ರಿ, ಏನೋ ಅಭ್ಯಂತರ ಇಲ್ಲ. ಬಟ್ ಕೆಮಿಕಲ್ ಫರ್ಟಿಲೈಸರ್ ಕಾಸ್ಟ್ ಏನು ಕಮ್ಮಿ ಮಾಡೋದೈತಲ್ಲ ಸ್ಲರಿ ಮುಖಾಂತರ ಬರೋನು ಇದು ಯಾಕಂದ್ರೆ ಇದು ನಾವಂತೂ ಈಗ ನೋಡ್ರಿ, ಮೊದಲ ಸ್ಕ್ರೀನ್ ಮ್ಯಾಗ ಬಿಟ್ಟು ಹೇಳ್ತಿದ್ದೆ, ಇವತ್ತು ಪ್ಲಾಟ್ನಾಗೆ ನಿಂತು ಹೇಳತ್ತೀನಿ. ಅಂದ್ರೆ ರಿಸಲ್ಟ್ ನಿಮಗೆ ಕಾಣಾಕತ್ತೈತಿ. ಈ ಪ್ಲಾಟ್ 9 ವರ್ಷದಿಂದ ನಾನು ನೋಡ್ಲಾಕತ್ತೀನಿ, ನನಗೆ ಯಾವತ್ತೂ ಈ ಕ್ವಾಲಿಟಿ ಬಂದಿಲ್ಲ. ಈ ಹಳೆ ತೋಟ ಐತೆ, ಹೊಸ ತೋಟ ಐತೆ. ಈ ತೋಟ ಅಂತೂ ಭಯಂಕರ ಕಾಡಿಸೈತೆ ನನಗೆ ಹಿಂದಿಂದ್ರೆ. ಅಂದ್ರೆ ಕ್ಯಾಲ್ಕೇರ ಸಾಲ್ ಐತಿ, ಒಟ್ಟು ಶೇಂಡ ಓಡ್ತಿದ್ದಿಲ್ಲ. ಪ್ಲಾಟ್ ಯಾವತ್ತೂ ಹಳದಿ ಇರೋದು, ಮತ್ತು ಕಾಳು ಭಾಳ ವೇರಿಯೇಷನ್ ಐತೆ. ಪ್ಲಾಟ್ ಒಂಥರ ಈ ಲಾಸ್ಟ್ ಶುಗರ್ ಇಳಿ ಟೈಮ್ನಾಗಂತೂ ಪ್ಲಾಟ್ ಒಂಥರ ಹಿಂಗೆ ಜೋಳ ಬಿದ್ದು ಬಿಡೋದು. ಒಟ್ಟು ಏನು ಮಾಡಿದ್ರು ನಮಗೆ ತೃಪ್ತಿ ಇದ್ದಿದ್ದಿಲ್ಲ. ಬಟ್ ಈ ವರ್ಷ ಚಾಲೆಂಜ್ ಆಗಿ ತೊಗೊಂಡು ಮಾಡ್ಯಾವ, ಪ್ಲಾಟ್ ಮಾತ್ರ ಚಲೋ ಬಂದೈತಿ, ನೋಡ್ಬೋದು ನೀವು. ಮತ್ತು ಈಗ ನಾ ಏನು ನಿಮಗೆ ಈ ಪ್ಲಾಟ್ನಾಗ ಈಗ ಸ್ಲರಿ ಏನೇನು ಯೂಸ್ ಮಾಡ್ಯಾವ ನಾವು ಹೇಳ್ಬೋದು, ನಿಮಗೆ ನೆನ್ಪಿಟ್ಕೋರಿ ಏನೇನು ಮಾಡ್ಯಾವ ಅನ್ನೋದು ಹೇಳ್ಬೋದು. ಬಟ್ ನೀವು ನೆನ್ಪಿಟ್ಕೋರಿ, ಸ್ಲರಿ ಮಾಡಾಗ ಪ್ಯೂರ್ ಈಗ ನಾವು ಏನಾದ್ರೆ ಬರೀ ಟಚ್ ಕೊಟ್ಕೋತ ಹೊಂಟೇವು. ಅಂದ್ರೆ ಇವನು ಜಮೀನ್ದಾಗ ನನಗೆ ಅಭ್ಯಾಸ ಐತಿ, ಇಲ್ಲಿ ಏನು ಕಮ್ಮಿ ಐತಿ ಅನ್ನೋದು ನಮ್ಗೆ ಅಭ್ಯಾಸ ಐತಿ. ಆ ಪದ್ಧತಿಯಾಗ ನಾವು ಇವಂಗ ಕೊಟ್ಟೆವು. ಬಟ್ ನಿಮ್ಮ ತೋಟದಾಗ ಸ್ಲರಿ ಮುಖಾಂತರ ನೀವು ಫರ್ಟಿಲೈಸರ್ ಕೊಡಂಗಿತ್ತಂದ್ರೆ ಮಣ್ಣು ಪರೀಕ್ಷೆ ಮಾಡ್ಕೊಂಬರ್ರಿ. ಏನು ಕಮ್ಮಿ ಐತಲ್ಲ ಸ್ಲರಿನಾಗ ಅದೇ ಕೊಡ್ರಿ, ಮುಗಿಯೈತಿ. ಏನು ಜಾಸ್ತಿ ಖರ್ಚು ಮಾಡೋದು ಹತ್ತಲ್ಲ. ಮತ್ತು 50 ಕಿಲೋ ಬ್ಯಾಗ್ ಎಕರೆಗೆ ಕೊಡೋದೇನೈತಿ, ಸ್ಲರಿನಾಗ 20 kg ಕೊಡ್ರಿ. ಆ 50 ಕಿಲೋ ಬ್ಯಾಗದ ಏನು ಕೆಲಸ ಐತಲ್ಲ 20 kgನಾಗ ಆತೈತಿ. ಇದು ನಾವು 3 ಎಕರೆಗೆ ಯಾವತ್ತಲೂ 1.5 ಬ್ಯಾಗ್ ಮ್ಯಾಗ ಯಾವತ್ತಲೂ ಗೊಬ್ಬರನೇ ಹಾಕಿಲ್ಲ. DAP ರೀ, ಒಟ್ಟು 1.5 ಬ್ಯಾಗ DAP 10-26 DAP ಆಗಲಿ SOP ಆಗಲಿ ಅಂದರೆ ಎಕರೆಗೆ 20 kg ಲೆಕ್ಕದಲ್ಲೇ ಹಾಕೋತಿದ್ದೇವೆ ನಾವು. ಅಂದ್ರೆ ಜಾಸ್ತಿ ಪ್ರಮಾಣ ಕೊಟ್ಟಿಲ್ಲ. ಮತ್ತು ಸ್ಲರಿ ಮುಖಾಂತರ ನೀವು DAP ಅದು ಕೊಟ್ರಿ ಅಂತ ಹೇಳ್ಕೊರಿ, 20 kg ಕೊಟ್ಟರೋದು ಎಕರೆಗೆ ಅಂದ್ರೆ 50 kg ಕೊಟ್ಟಟ್ಟು ಕೆಲಸ ಮಾಡ್ತೈತಿ. ಯಾಕೆ ಸ್ಲರಿ ಮುಖಾಂತರ ಕೊಟ್ಟಿದ್ದಕ್ಕೆ ಯಾಕೆ ರಿಸಲ್ಟ್ ಸಿಗ್ತಾವ? ಇದ್ರ ಬದಲ ನಿಮ್ಗೆ ಎಲ್ಲ ಆಲ್ರೆಡಿ ನಾವು ಮಾಹಿತಿ ಕೊಟ್ಟಿನಿ. ಮತ್ತು ಯಾರಿಗಾರ ಡೌಟ್ ಇದ್ರೆ ಕೇಳ್ಬೋದು. ಯಾಕೆ ಸ್ಲರಿ ಮುಖಾಂತರ ಗೊಬ್ಬರಗಳು ಕೊಡ್ಬೇಕು ನಾವು? ಈಗ ಒಂದು ನೇರವಾಗಿ ಯಾವತ್ತೂ ನೀವು ಏನು ಗೊಬ್ಬರ ಕೊಡ್ತಿರಲ್ಲ ಅಂದ್ರೆ ಪಿಕ್ಸೇಜ್ ಏನು ಭಾಳ ಆಗ್ತಾವೆ, ಕ್ಲೋರೈಡ್ ಫಾರ್ಮ್ನಾಗ ಇರ್ತಾವೆ ಗೊಬ್ಬರಗಳು. ನೀವು ಏನೇ ಗೊಬ್ಬರ ಕೊಡ್ತಿರಲ್ಲ ಅಂದ್ರೆ ಅಪ್ಟೇಕ್ ಆಗಲ್ಲ, ಪಿಕ್ಸೇಜ್ ಏನು ಭಾಳ ಆಗ್ತಾವೆ. ಅಂತಾನೆ ನಮ್ಮ ನೀರಿನ ಸಾಯಿಲು ಭಾಳ ಅದಾವೆ, PH ಸಾಯಿಲು ಭಾಳ ಐತಿ. ಈ ಕಡೆ ನಿಮ್ಮ ಸೈಡ್ ಅಂತೂ ಭಾಳ ಸರ್ ಮೇನ್ ಏನೈತಿ ಬಾಗೇವಾಡಿ ಏರಿಯಾ, PH ನೀರಿನ PH ಜಾಸ್ತಿ ಐತಿ, ಸಾಯಿಲ್ PH ಜಾಸ್ತಿ ಐತಿ. ಹಾಕಿದ ಗೊಬ್ಬರಗಳ ಅಪ್ಟೇಕ್ ಆಗಲ್ಲ ಅಂದ್ರೆ ಪಿಕ್ಸೇಜನ್ ಹಾಕೊಂಡಿರ್ತಾವೆ. ಈಗ ನಮಗೆ ಅಂದ್ರೆ ಪಿಕ್ಸೇಜನ್ ಆಗಬಾರ್ದಂದ್ರೆ ಅಂದ್ರೆ ಈಗ DAP ಯಾವ ಮುಖಾಂತರ ಕೊಡ್ಬೇಕು? ಈಗ ನಿಮಗೆ ಮೊದಲು ನಮ್ಮ ಶೆಡ್ಯೂಲ್ನಾಗ ಎಲ್ಲ ಎಕರೆ ಡೋಸ್ ಅಂತ ಸ್ಲರಿ ಮುಖಾಂತರ ಕಂಟಿನ್ಯೂ ಬರ್ತಿತ್ತೆ. ಬಟ್ DAP ಅದು ಬರ್ತಿದ್ದಿಲ್ಲ. ಈಗ ನಾವು DAP ಅದು ಯಾಕೆ ಕೊಡ್ಲಾಕತ್ತೀವಿ ಅಂದ್ರೆ ಈಗ ನೋಡ್ರಿ, ನೀವು ಈಗ ಹೆಂಡಿ ಹಾಲೆ ಗೋಮೂತ್ರ ಏನು ತೋತಿರಲ್ಲ, ಅರ್ಧಾಗ 1000 ಕೋಟಿ ಗಟ್ಟಲೆ ಜೀವಾಣುಗಳು ಅದಾವೆ, ಗೊತ್ತೈತಲ್ರಿ? ಆ ಜೀವಾಣು ಅಂದ್ರೆ ಕೇವಲ ಒಂದೇ ಜೀವಾಣು ಇಲ್ಲ, ನಮ್ಮ ನೆಲಕ್ಕೆ ಬೆನಿಫಿಟ್ ಅಂದ್ರೆ ನೆಲಕ್ಕೆ ಏನೇನು ಅಂದ್ರೆ ಪ್ರತಿಯೊಂದಕ್ಕೂ ಅಲ್ಲಿ ಡಿಸೀಸ್ ಮ್ಯಾನೇಜ್ಮೆಂಟ್ ಆಗ್ಲಕ್ಕ ಅಲ್ಲಿ ಅಂದ್ರೆ ಫಂಗಸ್ಗಳು ಇರ್ತಾವೆ ನಮ್ಗೆ ಬೇಡಾಗಿದ್ದ, ಅವು ಕಂಟ್ರೋಲ್ ಮಾಡೋ ಬ್ಯಾಕ್ಟೀರಿಯಾಗಳು ಅದಾವ್ರದಾಗ. ಮತ್ತು ಸಾಯಿಲ್ನಾಗ ಅಪ್ಟೇಕ್ ಅಂದ್ರೆ ನೀವು ಯಾವುದೇ ಗೊಬ್ಬರ ಕೊಡ್ರಿ, ನೇರವಾಗಿ ಯಾವತ್ತೂ ಗೊಬ್ಬರ ಗಿಡ ನೇರವಾಗಿ ತಗೋಲ್ಲ. ಏನು ತಗೋತೈತ್ರಿ? ಗೊಬ್ಬರ ಹಾಕಿದೆ ಅಂದ್ರೆ ಬೇರೆ ಯಾವತ್ತೂ ತಗೋಲ್ಲ. ಅದು ಗೊಬ್ಬರ ತಗೋಬೇಕಂದ್ರೆ ಅಲ್ಲಿ ಅವು ಕರಿಸ್ಕೊಡೋ ಜೀವಾಣು ಬೇಕು. ಅವು ಕಣ್ಣಿಗೆ ಕಾಣಲ್ಲ, ಅವು ಸೂಕ್ಷ್ಮ ದರ್ಶಕನೇ ನೋಡ್ಬೇಕು. ಅವು ಜೀವಾಣು ಬೇಕು. ನೈಟ್ರೋಜನ್ ಕೊಟ್ರಿ ಅದು ಕರಿಸ್ಕೊಡೋ ಜೀವಾಣು ಬೇಕು, ಫಾಸ್ಫರಸ್ ಕೊಟ್ರಿ ಅದು ಕರಿಸ್ಕೊಡೋ ಜೀವಾಣು ಅಲ್ಲಿ ಬೇಕೇ, ಪೊಟ್ಯಾಶ್ ಕೊಟ್ಟರು ಪೊಟ್ಯಾಶ್ ಅಂದ್ರೆ ಕರಿಸ್ಕೊಡೋ ಜೀವಾಣುಗಳು ಅಲ್ಲಿ ಬೇಕೇ, ಜಿಂಕ್ ಕರಗಿಸ್ಕೊಡೋ ಜೀವಾಣುಗಳು ಅದಾವೆ, ಸಲ್ಫರ್ ಕರಿಸ್ಕೊಡೋ ಜೀವಾಣು ಅದಾವೆ. ಹಿಂಗೆ ಬೇರೆ 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 ನಮ್ಗೆ ನೆಲದಾಗ ಜೀವಾಣುಗಳು ಅದಾವೆ. ಬಟ್ ಮೊದಲೇನೋ ಹಳೆ ರೈತರ ಅಂದ್ರೆ ನಾರ್ಮಲ್ ಯಾವಾಗ ಅಂದ್ರೆ ತಿಪ್ಪಿ ಗೊಬ್ಬರ ಭಾಳ ಯೂಸ್ ಮಾಡ್ತಿದ್ರು, ಅವಾಗಿನ ಕ್ವಾಲಿಟಿ ಈಗ ಏನು ಮಾಡಿದ್ರು ಬರತ್ತಿಲ್ಲ. ಇದ್ದಿದ್ದು ಹೇಳ್ತೀನಿ, ನಮ್ಮ ಅಮ್ಮಾರ ತೋಟಕ್ಕೆ ನಾವು ಸಣ್ಣವರಿದ್ದಾನೆ ಇಲ್ಲಿ ಸಾಲಿ ಸೂಟಿ ಕೊಟ್ಟಾನ ಬರ್ತಿದ್ದೆ ಇಲ್ಲಿ ನಾವು ಸೂಟಿಗೆ. ನಮ್ಮ ಅಮ್ಮಾರ ತೋಟದಾಗೆ ನಂಗೆ ಕ್ವಾಲಿಟಿ ಏನಾದರೂ ನಾನೇ ಬೆಳೆದಿಲ್ಲ, ಸ್ವತಃ ಇದ್ದಿದ್ದು ಹೇಳ್ತೀನಿ. ಅಷ್ಟು ಸೈನಿಂಗ್ ಆಟ್ ಕ್ವಾಲಿಟಿ ಆಗ್ತಿತ್ತು ಅದು ಮಾಲ್. ಅವಾಗ ಬರೀ ತಿಪ್ಪಿ ಗೊಬ್ಬರ, ಭಯಂಕರ ತಿಪ್ಪಿ ಗೊಬ್ಬರ ಯೂಸ್ ಮಾಡ್ತಿದ್ರು. ಮತ್ತು ನೀರಿಂದ ಒಂದು ಹೇಳಿದ್ರು ಸರ್ ಅಗಾಳೆ CV ಚೌಹಾಣ್ ಸರ್, 6 ದಿನಕ್ಕೊಮ್ಮೆ ನೀರು ಬಿಡ್ತೀನಿ ಅಂದರು. ನಮ್ಮ ಅಮ್ಮಾರ ಪ್ಲಾಟ್ನಾಗ ಅಂದ್ರೆ 2 ದಿನಕ್ಕೆ ಬರ್ತಿದ್ರು ಪಾಳೆ ನಿಮ್ದವಾಗಲ್ಲಿ 4-5 ದಿನಕ್ಕೆ ಬರ್ತಿತ್ತು. ಒಮ್ಮೆನ ಅವರು ಹಿಂಗೆ ಅಂದ್ರೆ ಅಭ್ಯಾಸ ಬಿಡ್ಬೇಕಂತ ಬಿಡ್ತಿದ್ದಿಲ್ಲ, ಅವ್ರು ಪಾಳೆ ಅಷ್ಟು ಬರ್ತಿತ್ತು. ಅವಾಗ ಹಿಂಗೆ ಸಿಕ್ಕಾಗ 3 ತಾಸು ಚಾಲು ನೀಟಿ ಬಿಡೋರು. ಅವ್ರು 3 ತಾಸು ಇರ್ತಿದ್ರು, 6 ತಾಸು ಇರ್ತಿದ್ರು ಗೊತ್ತಿಲ್ಲ, ಒಟ್ಟು ನೀರು ಚಾಲೂನೇ ಇರೋದು ಯಾವತ್ತೂ. ಅವಾಗ ನೀರು ಅಂದ್ರೆ ನೀರು ಸಿಕ್ಕಂಗೆ ಬಿಡೋದು, ಮತ್ತು ಹೊಳ್ಳಿ ಬರ್ತದೆ ಮಡ್ಡಿ ಜಮೀನು, ಹೊಳ್ಳಿ ಬರ್ತಕ್ಕ 3-4 ದಿನ ಅಂದ್ರೆ ಆರ್ಕಿ ಬರ್ತಿತ್ತು. CV ಚೌಹಾಣ್ ಸರ್ ಒಂದು ಮಾತು ಹೇಳಿದ್ರು ಅಗಾಳೆ, ನೀರಿಂದ ಅಭ್ಯಾಸ ಇರಲಿಲ್ಲ, ನೀರಿಂದ ಭಾಳ ಅಂದ್ರೆ ಭಾಳ ಮಹತ್ವದೈತಿ. ನೀವು ಏನೇ ಗೊಬ್ಬರ ಕೊಡ್ರಿ ಅಲ್ಲಿ ವಾಪಸ ಕಂಡೀಷನ್ ಇರಲಾರ್ದ ಜೀವಾಣು ಕೆಲಸ ಮಾಡಲ್ಲ, ಬಿಳಿ ಬೇರು ಕೆಲಸ ಮಾಡಲ್ಲ, ತಲೆಗೆ ಇಟ್ಕೋರಿ. ಯಾಕಂದ್ರೆ ಬೇರು ಉಸಿರಾಡ್ಬೇಕಂದ್ರೆ ಅಲ್ಲಿ ಅಂದ್ರೆ ಗಾಳಿ ಆಡ್ಬೇಕು, ನೆಲದಾಗ ಆಕ್ಸಿಜನ್ ಲೆವೆಲ್ ಬೇಕು. ಎಲ್ಲಿ ತನಕ ಆಕ್ಸಿಜನ್ ಲೆವೆಲ್ ಸಿಗಲ್ಲ ನೆಲದಾಗ ಅಲ್ಲಿ ತನಕ ಗೊಬ್ಬರ ಗಿಡ ಹಿರ್ಕೋಲ್ಲ. ನೀವು ಯಾವಾಗರೆ ಈಗ ನೋಡ್ಬೋದು ನೀರು ಬಿಡೋ ಅಂದಾನ
ಪ್ರತಿಯೊಬ್ಬರು ಹೆಂಗ್ ಮಾಡ್ತೀರಿ, ಒಬ್ಬರೊಬ್ಬರ ದಿನಾನೇ ಬಿಡ್ತಿರ್ತೀರಿ, ಒಬ್ಬರೊಬ್ಬರ ಒಂದ್ ದಿನ ಬಿಟ್ಟು ಒಂದ್ ದಿನ ಬಿಡ್ತೀರಿ, ಒಬ್ಬರೊಬ್ಬರ ಹಿಂಗ 2 ದಿನ ಬಿಟ್ಟು 1 ದಿನ ಬಿಡ್ತೀರಿ. ನಿಮ್ ಪದ್ಧತಿಯಾಗ ನೀವು ನೀರ್ ಬಿಡ್ತಿರ್ತೀರಿ. ಬಟ್ ನೀರ್ ಬಿಡೋ ಪದ್ಧತಿ ಯಾರಿಗೂ ಕೇಳಕ್ ಹೋಗ್ಬೇಡ್ರಿ ದಯವಿಟ್ಟು. ನೀವು ಈಗ ಹೆಂಗಾತೈತಿ, ಈಗ ಒಬ್ಬರೊಬ್ಬರು ಒಂದೊಂದು ಬೇರೆ ಬೇರೆ ಜಮೀನ್ ಅದಾವ. ನೀವು ಈಗ ಹೋಗಿ ಒಬ್ಬರು ಕಪ್ಪು ಜಮೀನ್ ಇದ್ದವ್ರಿಗೆ ಮಡ್ಡಿ ಜಮೀನ್ದವ್ರಿಗೆ ಕೇಳಿದ್ರ ಅಂದ್ರೆ ಅವ್ನು ಹೇಳ್ತಾನೆ 4 ದಿನಕ್ಕೆ ಬಿಡು ಅಂತ. ಮಡ್ಡಿ ಜಮೀನಿಗೆ ಅದು ನಡೆಯಲ್ಲ. ಅದೇ ಕಪ್ಪು ಜಮೀನ್ ಇದ್ದಾವ ಮಡ್ಡಿ ಜಮೀನ್ದವ್ ಕೇಳ್ತಾನ, ನಾವು 4 ದಿನಕ್ಕೆ ಬಿಡು ಇದೆ. ಆ ದಿನಾನೇ ಬಿಟ್ಕೋತ ಆದ್ರೆ ದಿನ ಅಥವಾ 2 ದಿನಕ್ಕೆ ಬಿಟ್ಕೋತ ಕೂತಿರ್ತಾರೆ. ತಿಕೋಟ ಏರಿಯಾದವ್ರು ನೋಡ್ಬೋದು ನೀವು, ದಿನಾನು ನೀರು ಬಿಡ್ತಾರೆ, 2 ದಿನಕ್ಕೆ ಬಿಡ್ತಾರೆ ಲಾಸ್ಟ್. ಅವ್ರು 3-4 ದಿನಕ್ಕೆ ಹೋಗಲ್ಲ. ಈಗ ಹೆಂಗಾತೈತಿ, ದಿನ ನೀರು ಬಿಟ್ಕೋತ ಕೂತೇವೆ ಅಂತ ತಿಳ್ಕೊರಿ. ಕಪ್ಪು ಜಮೀನ್ದಾಗ ಏನಾಗ್ತೈತಿ ಅಂದ್ರೆ ಆಕ್ಸಿಜನ್ ಲೆವೆಲ್ ಬಿಗಡಾಸ್ತೈತಿ. ಅಲ್ಲಿ ನೀವು ಯಾವುದೇ ಗೊಬ್ಬರ ಕೊಡ್ರಿ, ಬೇಕಾ ಸ್ಲರಿ ಕೊಡ್ರಿ, ಅಲ್ಲಿ ಏನು ಕೆಲ್ಸಕ್ಕೆ ಬರಲ್ಲ. ಯಾಕಂದ್ರೆ ಹಾಕಿದ ಗೊಬ್ಬರ ಗಿಡ ಅಪ್ಟೇಕ್ ಮಾಡೋಲ್ಲ, ಗಿಡ ವೀಕ್ ಆಗ್ತೈತಿ. ಹಿಂಗಾಗಿ ರೋಗ ಅಲ್ಲಿ ಕೀಡಿ ಅಲ್ಲಿ ಪ್ರಾದುರ್ಭಾವ ಬಂದು ಗಿಡ ಪೂರ್ಣ ಪ್ಲಾಟ್ ಡ್ಯಾಮೇಜ್ ಆಗ್ತೈತಿ. ನಿಮಗೆ ರಿಸಲ್ಟ್ ಚಲೋ ಬರ್ಬೇಕಂದ್ರೆ ಯಾವುದೇ ಜಮೀನು ಇರಲಿ, ಕೊಡಾಗ ನೀರು ನೆನಪಿಟ್ಕೋರಿ. ಚಟ್ನಿ ಹೊಡ್ಯಾನ ಒಮ್ಮೆ ಪೂರ್ಣ ಬೋತ್ ವಹಿಸಿ ನೀರು ಕೊಡುದು, ಯಾಕೆ ಬೋತ್ ವಹಿಸಿ ನೀರು ಕೊಡುದು ಅನ್ನೋದು ಈಗ ನೀವು ನೋಡ್ಬೋದು. ಇಲ್ಲೇ ಪ್ಲಾಟ್ನ ನಿಂತೇವೆ, ಇದು ಕೆನೋಪಿ ಎಲ್ಲಿಗೆ ಹೊಡೆಯತ್ಲ, ಅದ್ರ ಲೆವೆಲ್ ತಳಕ್ ಬೇರೆ ಇರ್ತಾವ ಗಿಡದ. ನಾವೇನ್ ಮಾಡ್ತೇವೆ ಅಂದ್ರೆ ಬರೀ ನೀರ್ ಬೆಳಲ್ಲಿ ಅಟ್ಟೆ ಚೆಕ್ ಮಾಡ್ತೇವೆ. ಒಂದ್ ಯಾಕಡೆ ಹೋದ್ರೆ ಒಂದು ಪೋಟ್ ನಮ್ದು. ಈಗ ಹಂಗಾಗಿ 10 ಬಟ್ನಾಗ ನಾವು ಕೆಲಸ ಮಾಡತ್ತಿಲ್ಲ, 2 ಅಥವಾ 3 ಬಟ್ಲೆ ಕೆಲಸ ಮಾಡ್ಕೋತ ಗೊತ್ತೇವೆ ನಾವು. ಅಂದ್ರೆ ಗಿಡಕ್ಕೆ ಅಟ್ಟೆ ಅಂದ್ರೆ ಅದು ಎಷ್ಟು 3 ಬಟ್ಲೆ ಕೆಲಸ ಹೆಂಗೆ ನಿಂತೈತ್ರಿ, ಲೋಡ್ ಬರೋದಲ್ಲ. ನಮಗೆ ಹೆಂಗ್ ಲೋಡ್ ಬರ್ತೈತಲ್ಲ ಕೆಲಸ ಮಾಡೋ 3 ಬಟ್ಲೆ, ಗಿಡಕ್ಕೂ ಅದೇ ಲೋಡ್ ಬರ್ಲಾತೈತಿ. ನೀವು ನೀರ್ ಕೊಡಾಗ ಚಟ್ನಿ ಹೊಡ್ಯಾನ ಬೋದ್ ಯಾಕೆ ತೊಯ್ಸಿ. ಈಗ ಅನ್ನೋದಾದ ಅವ್ರದ್ದು ಅಂದ್ರೆ ಅವ್ರು ಯಾರೋ ಆದ್ರೂ ವಿಡಿಯೋ ನೋಡ್ರಿ, ಅವ್ರು ಯಾವತ್ಲು ಹೆಂಗ್ ಮಾಡ್ತಾರ, ಏನ ಒಳಗೆ ಇಟ್ಟು ಹಡ್ಲಾಕ್ ಹಚ್ಚಿತಾರ ಅವ್ರು ನೋಡ್ರಿ. ಸಾಲಿನಾಗ ಪೂರ್ಣ ನೀರು ಬಿಡ್ಲಾಕ್ ಹಚ್ಚಿತಾರ. ಯಾವಾಗ ತಳಕ ನೀರು ಬರ್ತೈತಲ್ಲ ಪೂರ್ಣ ಅಲ್ಲಿ ತನಕ ನೀರು ಟೈಮಿಂಗ್ ಹಚ್ಚಿರ್ತಾರ. ಬಿಡಾಗೊಮ್ಮೆ ಅಟ್ಟ ನೀರು ಬಿಡುವಂತಾರ ಅವ್ರು. ಅದು ಹೊಳ್ಳಿ ಆರ್ಕಿ ಬರ್ತಕ ನೀರು ಬಿಡುದಿಲ್ಲ. ಯಾಕೆ ಆರ್ಕಿ ಬರ್ತಕ ಅಂದ್ರೆ ಆರ್ಕಿ ಬರೋ ತನಕ ನೀರು ಬಿಡಬಾರ್ದಂದ್ರ, ನೀವು ಮೇಲಿಂದ ಮೇಲೆ ನೀರು ಕೊಡ್ಕೋತ ಹೋದ್ರ ಬೇರ್ ಸಾಯ್ತಾವ. ಬೇರ್ ಸತ್ತು ಅಂತ ತಿಳ್ಕೊರಿ. ಹಾಕಿದ ಗೊಬ್ಬರಗಳು ಅಪ್ಟೇಕ್ ಆಗಲ್ಲ, ಗಿಡ ವೀಕ್ ಆಗ್ತೈತಿ, ರೋಗನ ಸಿಗ್ತೈತಿ. ಆದ ಕಾರಣ ನೀರು ಕೊಡಾಗ ಎಷ್ಟೇ ಕೊಡ್ರಿ, ಹೊಳ್ಳಿ ಕೊಡಾಗ ಮಾತ್ರ ಆರ್ಕಿ ನೋಡ್ಕೊಡ್ರಿ. ಅಂದ್ರೆ ಬೇರೆ ಆಕ್ಟಿವ್ ಇರ್ತಾವ, ನಿಮ್ ಪ್ಲಾಟ್ನು ಸಶಕ್ತವಾಗಿರ್ತೈತಿ. ಅಂದ್ರೆ ರೋಗ ನಿರೋಧಕ ಶಕ್ತಿನೂ ಓಡಾಸ್ತೈತಿ ಗಿಡದ. ಇನ್ನೂ ಒಂದು ಪದ್ಧತಿ, ನೀರ ಈಗ ಯಾವ ಸ್ಟೇಜಿಗೆ ಜಾಸ್ತಿ ಬಿಡ್ಬೇಕು. ಒಂದು ಚಟ್ನಿ ಹೊಡ್ಯಾನ, ಆಮೇಲೆ ನಡ್ಬಾರ್ಕ್ ಬಂದು ಅಟ್ಟೆ 10-15 ನಿಮಿಷ ಅಂದ್ರೆ ಹೂಕರಾಗ ನೀರು ಜಾಸ್ತಿ ಬೇಡ, ಪೊಂಗನ್ಯಾಗ ಅಲ್ಲಿ ಕಮ್ಮಿ ಮಾಡೋದು. ನೀವು ಏನ್ ಕೆಲಸ ತೆಗಿತಿರಲ್ಲ ಮತ್ತೆ ಪೂರ್ಣ ಬೋತ್ ಒಯ್ಸೋದು. ಅಲ್ಲಿಂದ 2 ನೀರು ಪೂರ್ಣ ಬೋತ್ ಹೆಂಗ್ ಕೊಡೋದು. ಮತ್ತು ಫ್ಲವರಿಂಗ್ ಸ್ಟೇಜ್ ಬಂದಿ ಅಂದ್ರೆ ಅರ್ಧಕ್ಕರ್ಧ ನೀರು ಕಡಿಮೆ ಮಾಡೋದ್ರಿ. ಫ್ಲವರಿಂಗ್ ಸ್ಟೇಜ್ನಾಗ ಜಾಸ್ತಿ ನೀರು ಕೊಡ್ಲಾಕ್ ಹೋಗ್ಬೇಡ್ರಿ. ಫ್ಲವರಿಂಗ್ ಸ್ಟೇಜ್ನಾಗ ಹೆಂಗ್ ಜಾಸ್ತಿ ನೀರು ಕೊಡ್ತೇವಲ್ಲ ಅಲ್ಲಿ ಏನ್ ಪ್ರಾಬ್ಲಮ್ ಆತೈತೆ ಹೇಳ್ರಿ, ನ್ಯಾಚುರಲ್ ಕೊಳೆ ರೋಗ. ವಾತಾವರಣ ಚಲೋ ಇದ್ರು ಕೊಳೆ ರೋಗ ಅಂದ್ರೆ ಕಾಳು ಉದರ್ತಾವ. ಯಾಕೆ ಉದರ್ತಾವ ಅಂದ್ರೆ ನೀರು ನಾವು ಜಾಸ್ತಿ ಬಿಟ್ಟೇವ್ ಅಂತ ತಿಳ್ಕೊರಿ. ಮುಂಜಾನೆ ಗೊನಿದಾಗ ನೋಡ್ಬೋದು ನೀವು, ಮುಂಜಾನೆ ಗೊನಿದಾಗ ತುಂಬನಾಗ ನೀರು ಬರ್ತಿರ್ತಾವಿಲ್ರಿ. ಮುಂಜಾನೆ ಅಬ್ಸರ್ವ್ ಮಾಡ್ರಿ, ತುಂಬನೇ ನೀರು ಬರ್ತಿರ್ತಾವ. ನಾವು ನ್ಯಾಚುರಲ್ ನೀರು ಜಾಸ್ತಿ ಕೊಟ್ಟರು ಕೊಳೆ ರೋಗ ಅಟ್ಯಾಕ್ ಆಗ್ತೈತೆ. ಆದ ಕಾರಣ ಫ್ಲವರಿಂಗ್ ಸ್ಟೇಜ್ನಾಗ ಜಾಸ್ತಿ ನೀರು ಕೊಡ್ಲಾಕ್ ಹೋಗ್ಬೇಡ್ರಿ, ಅಲ್ಲಿ ಕಮ್ಮಿ ಮಾಡ್ರಿ. ಮತ್ತ ಕಾಳು ಏನು ಜೋಳದ ಕಾಳಿನ ಆಕಾರ ಬರ್ತೈತಲ್ಲ ಅಲ್ಲಿಂದ ಹಿಡೋದ 60-65 ದಿನ ತನಕ ಜಾಸ್ತಿ ನೀರು ಕೊಡ್ಕೋತವ್ರಿ. ಅಂದ್ರೆ ಮತ್ತೆ ಪೂರ್ಣ ಬೋತ ಹೆಂಗ್ ಕೊಡೋದು, ಮತ್ತೆ ಆರ್ಕೆ ಬಂದನ್ ಕೊಡೋದು. ಈಗ ನಿಮ್ಗೆ 3 ನೀರು ಆಗೋದಲ್ಲಿ. ಮತ್ 65ರಿಂದ 80-85 ದಿನ ತನಕ ನೀರು ಕಮ್ಮಿ ಮಾಡ್ಬೇಕು. ಯಾಕೆ ಕಮ್ಮಿ ಮಾಡ್ಬೇಕು ಹೇಳ್ರಿ ನೋಡೋಣ. ನೀರ್ ಯಾಕೆ ಕಮ್ಮಿ ಮಾಡ್ಬೇಕ್ರಿ ಅಲ್ಲಿ? ನೀರ್ಗಾಳ ಸಮಸ್ಯೆ ಆಗ್ತದೆ. ನೀರ್ಗಾಳ ಸಮಸ್ಯೆ ಅದ, ಮೆಮಿಫಿಕೇಶನ್ ಆಗ್ಬೋದ್ರಿ. ಮಾತ್ರ ಶುಗರ್ದ ಮೇನ್ ಇದು ಎಲ್ಲ ಎದಕ್ ಬರ್ತೈತಿ ಅಂದ್ರೆ ಕಡ್ಡಿ ಮೆಚುರಿಟಿ ಆಗಲ್ಲ. ನೀವು ನೀರ್ ಕಂಟಿನ್ಯೂ ಜಾಸ್ತಿನೇ ಕೊಡ್ಕೋತ ಹೋದ್ರೆ ಕಡ್ಡಿ ಮೆಚುರಿಟಿ ಆಗಲ್ಲ. ಅಲ್ಲಿ ಕಾಳು ಒಬ್ಬಲ್ಲ. ನೀವು ಎಷ್ಟೇ ನೀರು ಕೊಡ್ರಿ 65ರಿಂದ 80 ದಿನಕ್ಕೆ ಯಾವತ್ಲು ಕಾಳು ಭಾಳ ಒಬ್ಬಲ್ಲ. ಹುಬ್ಬೈತಿಲ್ಲ ಅಂದ್ರೆ ನಾರ್ಮಲಿ ಯಾವುದಿಲ್ಲ ನಾಟ್ ಹುಬ್ತೈತಿ ಅಂದ್ರೆ ಅಲ್ಲಿ ನೀರು ಜಾಸ್ತಿ ಆತಲ್ಲ ನಮಗೆ. ಅಲ್ಲಿ ಏನ್ ಮಾಡ್ರಿ, ನೀರು ಕಮ್ಮಿ ಮಾಡ್ರಿ, ಅಂದ್ರೆ ಕಡ್ಡಿನೂ ಮೆಚುರಿಟಿ ಚಲೋ ಆತೈತಿ. ಕಡ್ಡಿ ಎಷ್ಟು ಮೆಚುರಿಟಿ ನೀವು ಇಲ್ಲಿ ಎಲ್ಲ ಅಬ್ಸರ್ವ್ ಮಾಡ್ಬೋದು ಪ್ಲಾಟ್ನಾಗ. ಯಾವ ಕಡ್ಡಿ ಮೆಚುರಿಟಿ ಆಗಿರ್ತೈತಿ ಒಟ್ಟು ಮಮ್ಮಿಫಿಕೇಶನ್ ಸಿಗಲ್ಲ. ಮತ್ತು ಅದಕ್ಕೆ ಸೈನಿಂಗ್ ಅಂದ್ರೆ ಲಸ್ಟರ್ ಚಲೋ ಬಂದಿರ್ತೈತಿ, ಪಲ್ಪು ಚಲೋ ಇರ್ತೈತಿ, ಅದಕ್ಕೆ ಶುಗರ್ ಚಲೋ ಬರ್ತೈತಿ. ಆದ ಕಾರಣ 65ರಿಂದ 85 ದಿನಕ್ಕೆ ನೀರು ಕಮ್ಮಿ ಇರಲಿ. ಮತ್ತೆ ಯಾವಾಗ ನೀರು ತುಂಬಲಕ್ ಚಾಲು ಆತೈತಿ ಮತ್ತೆ ಪೂರ್ಣ ನೀರು ಕೊಡೋದು. ಅಂದ್ರೆ ಪೂರ್ಣ ಕೊನೆ ನೀರು ತುಂಬತಕ ಮತ್ತೆ ಪೂರ್ಣ ಕೊನೆ ನೀರು ತುಂಬಾನು ಒಂದು ಕಾಟ ಹಿಡ್ಕೊಂಡು ಹೋಗೋದು. ಅಲ್ಲಿ ಜಾಸ್ತಿ ಆಗಬಾರ್ದು. ಅಲ್ಲಿ ಜಾಸ್ತಿ ಐತಂದ್ರೆ ನೀರ್ಗಾಳ ಆಲಕ್ ಚಲೋ ಆತೈತಿ. ಕಮ್ಮಿ ಆದ್ರೂ ಏನಾತೈತ್ರಿ, ಕಮ್ಮಿ ಆದ್ರೂ ನೀರ್ಗಾಳ ಆತೈತಿ, ಜಾಸ್ತಿ ಆದ್ರೂ ನೀರ್ಗಾಳ ಆತೈತ್ರಿ. ಇದು ಬಹಳ ಅಭ್ಯಾಸ ಇರ್ಲಿ. ನಮ್ ಶೆಡ್ಯೂಲ್ನಾಗ ರೈತರ ನೀರಿಂದ ಹತ್ತಲಾಗೈತಿ. ಏನಾದ್ರೂ ಬಹಳ ಮಂದಿ ಇದೆ. ಮೊನ್ನೆ ಒಂದು ಪ್ಲಾಟಿಗೆ ಹೋಗಿದ್ದೇವು, ಹೆಂಗಾಗಿದೆ 45-50ನೇ ದಿನದಿಂದ ನೀರು ಕಮ್ಮಿ ಮಾಡ್ಕೊತ ಹೋಗ್ಬಿಟ್ರ ಅವ್ರು. ಹೋಗ್ಯಾರ ಅದು ಮಾಲೆ ಕಮ್ಮಿ, ಮೊದ್ಲೇ ಲೋಡ್ ಕಮ್ಮಿ. ಆ ಲೋಡ್ ಕಮ್ಮಿನಾಗ ನೀರ್ಗಾಳ ಹಾಕೋತ ಹೊಂಟೈತಿ ಕಂಟಿನ್ಯೂ. ಯಾಕಂದ್ರೆ ಅವ್ರಿಗೆ ನೀರಿಂದ ಹತ್ತಿಲ್ಲ. ಎಷ್ಟೋ ರೈತರ ತಲೆಯಾಗ ಹೆಂಗೈತಿ, ನೀರು ಕಮ್ಮಿ ಮಾಡಿದ್ರೆ ಜಲ್ದಿ ಮಾಲ್ ಗಟ್ಟಿ ಆತೈತಿ, ಶುಗರ್ ಬರ್ತೈತಿ.
ಇದು ಭಾಳ ತಲೆಗೈತಿ. ಹಿಂಗಾಗಿ ನೀರು ಕಮ್ಮಿ ಮಾಡ್ತಾರೆ. ನೀರು ಕಮ್ಮಿ ಆಗಾನ ಗಿಡ ಏನು ಮಾಡ್ತೈತೆ, ಶುಗರ್ ಬರೋ ಟೈಮ್ನಾಗ ನೀರು ಜಾಸ್ತಿ ಕೇಳ್ತೈತಿ ಗಿಡ ಯಾವತ್ತಲು. ಅವ್ರು ನೀರು ಕಮ್ಮಿ ಆಯ್ತು ಅಂತ ತಿಳ್ಕೊರಿ, ಗಿಡ ಏನು ಮಾಡ್ತೈತಿ ತಾನು ಬದುಕೋ ಸಂಬಂಧ ರಿಟರ್ನ್ ಗೊನೆಂತ ಕಾಳಿನಿಂದ ನೀರು ರಿಟರ್ನ್ ಚಕೋತೈತಿ ಹೊಳ್ಳಿ. ಅವಾಗ ನೋಡ್ಬೋದು ನೀವು ಮಮಿಫಿಕೇಶನ್ ಗೊನೆ ಕಮ್ಮಿ ಇದ್ರು ಮಮಿಫಿಕೇಶನ್ ಅಲ್ಲ ಕಾರಣನೇ ಮೇನ್ ನೀರು ಕಮ್ಮಿ ಬಿದ್ದಿದೆ. ಇದು ನಿಮ್ಮ ತಲೆಯಾಗಿರ್ಲಿ. ಅಲ್ಲಿ ನೀರು ಜಾಸ್ತಿ ಕೊಡ್ಲಾತ್ರ ನೀರ್ಗಳಿಗಿಂತ ಕಮ್ಮಿ ಆಗಿದ್ದು ಭಾಳ ನೀರ್ಗಳಾತೈತಿ. ಇದು ನಿಮ್ಮ ತಲೆಯಾಗಿರ್ಲಿ. ನೀರಿಂದ ಸ್ವಲ್ಪ ಅಭ್ಯಾಸ ಸರಿ ಮಾಡ್ಕೋರಿ.